ಈ ಜ್ಞಾನಕ್ಕೆ ಪತ್ರಿಸಿ ಮುಖಾಂತರ ಕೃತಜ್ಞತೆಯನ್ನ ಸಲ್ಲಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ತಿರುಮಲ್ಕಲ್ ಸರ್ವಿಸ್ ಬೆಂಗಳೂರು ಅರ್ಪಿಸುತ್ತಿರುವ ಈ ಧ್ಯಾನ ಸತ್ಸಂಗ ಅನುಭವ ಹಂಚಿಕೆ ಕಾರ್ಯಕ್ರಮಕ್ಕೆ ಧ್ಯಾನ ಮಿತ್ರರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತನ ಕೋರ್ತಾ, ಹಾಗೆ ಈ ಒಂದು ತಿರುಮಲ್ಕಲ್ ಸರ್ವಿಸ್ ಬೆಂಗಳೂರು ಈ ವೇದಿಕೆಗೆ ಆಗಮಿಸಿರುವಂತ ಶ್ರೀಮತಿ ಸುಧಾ ಮೇಡಮ್ ರಾಜೇಗೌಡ ಅವರಿಗೂ ಕೂಡ ತಿರುಮಲ್ಕಲ್ ಸರ್ವಿಸ್ ವತಿಯಿಂದ ಎಲ್ಲ ಆತ್ಮ ಬಂಧುಗಳಿಗೆ ಸ್ವಾಗತನ ಕೋರ್ತಾ ಇದ್ದೀನಿ. ನಮಸ್ತೆ ಮೇಡಮ್, ಸ್ವಾಗತ ಸುಸ್ವಾಗತ. ಮಾಸ್ಟರ್ಸ್, ನಾವು ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಅವರ ಬಗ್ಗೆ ನಾವು ಬೇಡ, ಯಾಕಂತಂದ್ರೆ ಈಗ ಆಲ್ರೆಡಿ ಒಂದು ಸೆಷನ್ ಅಲ್ಲಿ ಅವರ ಅನುಭವನ ನಾವು ತಿಳಿದುಕೊಂಡಿದ್ದೀವಿ ಮಾಸ್ಟರ್. ಈ ದಿವಸನೂ ಕೂಡ ಇನ್ನೂ ಹೆಚ್ಚಿನ ಒಂದು ಅನುಭವವನ್ನ ಅವರಿಂದ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮಗದೊಮ್ಮೆ ಅವರಿಗೆ ಸ್ವಾಗತನ ಕೊಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಶುರು ಮೊಬೈಲ್ ಅನ್ನ ಅಡ್ಡ ಹಿಡ್ಕೋಕೆ ಆಗುತ್ತಾ ಮೇಡಮ್? ಇನ್ನೊಂದ್ಸಲ ಇಷ್ಟೇ ಮೇಡಮ್. ಇಷ್ಟೇ ಮೇಡಮ್. ಮೇಡಮ್ ಓಕೆ. ಅದು ಈ ತರ ಅಷ್ಟು ಇದಾಗಿ ಬರಲ್ಲ ಮೇಡಮ್. ಇಟ್ಕೊಂಡಿದ್ರಲ್ಲ ಆ ತರ ಇಟ್ಕೊಂಡಿದ್ರಿ? ಇಲ್ಲ, ಉಲ್ಟಾ ಆಯ್ತು. ಆಯ್ತು, ಓಕೆ ಮೇಡಮ್. ಶುರು ಮಾಡ್ಲಾ ಮೇಡಮ್? ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ ಹಾಗೂ ಸ್ವರ್ಣಮಾಲಾ ಪತ್ರಿಜಿ ಅವರಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ನನ್ನ ಮಾರ್ಗದರ್ಶಕರಾದ ಭವಾನಿ ಮೇಡಮ್, ತಿಲಕ್ ಸರ್ ಅವರಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗಳಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ನನಗೆ ಜ್ಞಾನ ಪರಿಚಯ ಮಾಡಿಕೊಟ್ಟ ಭಾಗ್ಯಮ್ಮವ್ರಿಗೂ ಆತ್ಮಪೂರ್ವಕ ಪ್ರಣಾಮಗಳು. ನನಗೆ ಧ್ಯಾನ ಹೇಳಿಕೊಟ್ಟ ನಮ್ಮ ಮೇಡಮ್ ಪದ್ಮ ಮೇಡಮ್ ಅವ್ರಿಗೂ ಆತ್ಮಪೂರ್ವಕ ಪ್ರಣಾಮಗಳು. ಅನಿಸ್ತು ಈಗ ಧ್ಯಾನ ಹೇಳೋದು ಶುರು ಮಾಡ್ತೀನಿ ಮೇಡಮ್. ಆತ್ಮಪೂರ್ವಕ ಪ್ರಣಾಮಗಳು. ಎರಡನೇ ಸಾರಿ ನನಗೆ ಅವಕಾಶ ಮಾಡಿಕೊಟ್ಟು PSP ಚಾನೆಲ್ಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಫಸ್ಟ್ ಟೈಮ್ ಬಂದಾಗ ನಾನು ಧ್ಯಾನದ ಅನುಭವ ಹಂಚಿಕೆ ಮಾಡ್ಕೊಂಡಿದ್ದೆ. ಈಗ ಅದರಿಂದ ಆದ ಲಾಭಗಳೇನು, ಅದರಿಂದ ಏನು ನನ್ಗೆ ಸಿಕ್ತು, ಈಗ ನಾನು ಮುಂದೆ ಏನ್ ತೊಡಗಿಸ್ಕೊಂಡಿದ್ದೀನಿ, ಅದರಿಂದ ಏನ್ ಸೇವೆ ಮಾಡ್ಬೇಕು ಅಂತ ಎಲ್ಲಾನು ಹಂಚ್ಕೊಳ್ಳೋಣ ಅಂತ ಮತ್ತೆ ಇಲ್ಲಿ ಬಂದಿದ್ದೀನಿ. ಎಲ್ಲರಿಗೂ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನನ್ಗೆ ಅವಾಗ 5 ತಿಂಗಳಿಂದ ಬಂದಾಗ ನನಗೆ ಅನುಭವ ಆಗ್ತಾ ಇತ್ತು. ಆ ಅನುಭವದಿಂದ ನನ್ಗೆ ನಮ್ಮನೆ ಕುಟುಂಬ ಸಮಸ್ಯೆ ಆಗ್ಲಿ, ಆರೋಗ್ಯ ಸಮಸ್ಯೆ ಆಗ್ಲಿ ಎಲ್ಲವೂ ಹೋಯ್ತು. ಈಗ ಅದರಿಂದ ಆಗೋ ಅನುಭವಗಳಿಂದ ನಾನು ಇವಾಗ ಮುಂದೆ 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 ಹೆಜ್ಜೆ ಇಡ್ತಾ ಇದ್ದೀನಿ. ದಿನೇ ದಿನೇ ನಾನು ಅದರಿಂದ ಎಷ್ಟು ಮುಂದೆ ಹೋಗ್ತಾ ಇದ್ದೀನಿ ಅಂದ್ರೆ ಅಷ್ಟು ನನ್ಗೆ ಧ್ಯಾನದಿಂದ ಅನುಭವಗಳು ಆಗ್ತಾ ಇದೆ ಆ ತರ. ಯಾಕಂದ್ರೆ ನಾನು ಅವಾಗೆಲ್ಲ ಏನ್ ಮಾಡಿದ್ದೆ, ಎಷ್ಟು ಈ ಧ್ಯಾನದಲ್ಲಿ ಈ ರೀತಿ ಎಲ್ಲ ಇರುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಪ್ರತಿನಿತ್ಯ ಅದು ನಾನು ಅದರಿಂದ ಲಾಭ ಹೆಚ್ಚು ಹೆಚ್ಚು ಲಾಭನೇ ಪಡ್ಕೊತಾ ಇದ್ದೀನಿ. ಆ ರೀತಿ ಅನುಭವಗಳಾಗ್ತಾ ಇದೆ ನನಗೆ. ಯಾಕೆಂದ್ರೆ ಈಗ ನಮ್ಗೆ ಫಸ್ಟ್ ಎಷ್ಟು ಅದ್ರಲ್ಲಿ ನಮ್ಗೆ ಸೈಟ್ ಬ್ಲಾಕ್ ಮ್ಯಾಜಿಕ್ ಆಗಿತ್ತಲ್ಲ ನೋಡಿ, ಅದೆಲ್ಲ ರಿಲೀಸ್ ಆಗಿ ಇವಾಗ ನಮ್ಮ ಸೈಟ್ ಅದೆಲ್ಲ ಕ್ಲೀನ್ ಆಗಿ ಮನೆ ಕಟ್ಟೋ ಹಂತಕ್ ಬಂದೈತೆ. ಮೊದ್ಲು ನಮ್ಗೆ ಅದು ಅಲ್ಲಿ ಹೋದ್ರೆ ಆಗ್ತಿರ್ಲಿಲ್ಲ. ನಮ್ಗೆ ಫುಲ್ಲು ತಲೆ ಸಿಡಿಯೋದು, ಅಲ್ಲಿ ಹೋದ್ರೆ ನಮ್ ಫ್ಯಾಮಿಲಿಗಳು ಯಾರಾದ್ರೂ ಹೋದ್ರೆ ಆಗ್ತಿರ್ಲಿಲ್ಲ. ಆ ರೀತಿ ಎಲ್ಲ ಮಾಡ್ಬಿಟ್ಟಿದ್ರು ಬ್ಲಾಕ್ ಮ್ಯಾಜಿಕ್. ಮನೆಗಾಗ್ಲಿ ನಮ್ ಸೈಟ್ಗಾಗ್ಲಿ ಪ್ರತಿಯೊಂದಕ್ಕೂ ಮಾಡ್ಕೊಂಡ್ಬಿಟ್ಟಿದ್ರು. ಈ ಕರ್ಮ ವಿಪಾಕ ಇದರಿಂದ ನಾನು ಅದರಿಂದ ಎಲ್ಲ ರಿಲೀಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ ಧ್ಯಾನದಿಂದ ಧ್ಯಾನ ಮಾಡಿ ಮಾಡಿ ಪ್ರತಿನಿತ್ಯ 2 ಅವರ್, ಬೆಳಗ್ಗೆ 2 ಅವರ್ಸ್, ಸಂಜೆ 2 ಅವರ್ಸ್ ಧ್ಯಾನ ಮಾಡಿ ಮಾಡಿ ನಿರಂತರವಾಗಿ ಧ್ಯಾನ ಮಾಡಿ ಮಾಡಿ ಧ್ಯಾನದಿಂದ ನಾನು ಅದನ್ನ ಸಮಸ್ಯೆನೆ ಬಗೆಹರಿಸ್ಕೊಂಡ್ಬಿಟ್ಟಿದ್ದೀನಿ. ತೆಗ್ದೀಗ ಅದು ನಮ್ಗೆ ಯಾವ ಹಂತಕ್ಕೆ ಬಂದಿದೆ ಅಂದ್ರೆ ಈಗ ಮನೆ ಕಟ್ಟೋ ಹಂತಕ್ಕೆ ಬಂದಿದೆ. ಅದೊಂದು ಖುಷಿ ಕೊಡ್ತು ನಂಗೆ. ಮತ್ತೆ ಈಗ ಧ್ಯಾನದಿಂದ ನಾನು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಒಂದೊಂದು ಅನುಭವಗಳಾಗುತ್ತೆ. ಮೊನ್ನೆ ಒಂದು ಎಷ್ಟು ಹೆಂಗೆ ಅಂದ್ರೆ ಅದು ಖುಷಿ ಆಗುತ್ತೆ ಹೇಳ್ಕೊಳಕ್ಕೆ. ಯಾಕಂದ್ರೆ ನಾವು ಅಲ್ಲಿ ಹೋಗಕ್ ಆಗಲ್ಲ, ಯಾವ ಶಕ್ತಿ ಪೀಠಕ್ಕಾಗ್ಲಿ ಅಥವಾ ನಾವು ಹೋಗ್ಲೇಬೇಕು ಅಂತ ಮನ್ಸಿದ್ರು ಅದು ಹೋಗಕ್ಕಾಗಲ್ಲ. ಆದ್ರೆ ಧ್ಯಾನದಿಂದ ನಾನು ಅಲ್ಲೆಲ್ಲ ಹೋಗ್ ಬಂದಿದ್ದೀನಿ.
ಧ್ಯಾನ ನಾನು ಅಲ್ಲೆಲ್ಲ ಕರ್ಕೋಗಿ ಅನುಭವ ಕೊಟ್ಟಿದೆ. ಯಾವ ರೀತಿ ಅನುಭವ ಕೊಟ್ಟಿದೆ ಅಂದ್ರೆ, ಈಗ ಮೊನ್ನೆ ಸಪ್ತ ಋಷಿಗಳು ಕಾಣಿಸಿದ್ರೆ, 7 ಜನ ಋಷಿಗಳು ಯಜ್ಞ ಮಾಡ್ತಾ ಇರ್ತಾರೆ. ಅಲ್ಲಿ ನನಗೆ ಗಾಯತ್ರಿ ಮಂತ್ರ ಕೇಳಿಸುತ್ತೆ. ಅದಾದ್ಮೇಲೆ 7 ನಕ್ಷತ್ರಗಳು ಅಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತೆ. ನಾನು ಭವಾನಿ ಮೇಡಮ್ ಅವ್ರಿಗೆ ಮೆಸೇಜ್ ಹಾಕ್ತೀನಿ, ಅವ್ರು ಡಿಕೋಡ್ ಮಾಡಿ ಹೇಳ್ತಾರೆ ಕ್ಲಾಸಲ್ಲಿ. ಅದು ಹೇಗೆ ಅಂದ್ರೆ, ಅದು ಸಪ್ತ ಋಷಿ ಮಾಮೂಲಿ ಸಪ್ತ ಋಷಿಗಳನ್ನ ನೋಡಿದೀನಿ. ಆ ನಕ್ಷತ್ರಗಳು ಅರುಂಧತಿ ಮಾತಾ ಅದು ಸೃಷ್ಟಿಸಿರೋದು. 7 ನಕ್ಷತ್ರಗಳು ಋಷಿ ಪತ್ನಿಯರು. ಆ ವಿಶ್ವಾಮಿತ್ರರು ರಚಿಸಿದ್ದು ಗಾಯತ್ರಿ ಮಂತ್ರ. ವಸಿಷ್ಠರಿಗೂ ವಿಶ್ವಾಮಿತ್ರರಿಗೂ ಆಗುತ್ತಲ್ಲ ಮಧ್ಯೆ, ಆ ಗಾಯತ್ರಿ ಮಂತ್ರ ಕೇಳಿದೀನಿ. ಎಷ್ಟು ಅನುಭವ ಆಗುತ್ತೆ ಅಂದ್ರೆ, ಅದನ್ನೆಲ್ಲ ನಾವು ಅನುಭವಿಸಕ್ಕೆ ಅಷ್ಟು ಅಜ್ಞಾನಿ ಆದಾಗ ಆತರ ಆಗದೇ ಇಲ್ಲ ಬಿಡಿ, ಗೊತ್ತಾಗದೇ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ಬರ್ತೀವಿ, ದೇವ್ರ ಕೈ ಮುಗಿತೀವಿ, ಅಷ್ಟೇನೆ ಆಗೋದು. ಆದ್ರೆ ಇಲ್ಲಿ ನಾವು ಹತ್ರ ಅಂದ್ರೆ ನಮ್ಮ ಧ್ಯಾನದಿಂದ ಅನುಭವದಲ್ಲಿ ನಾವು ಇಷ್ಟು ಉಸಿರು ಮೇಲೆ ಗಮನ ಕೊಟ್ಟು ಕೂತ್ಕೋತೀವಿ ಅಷ್ಟೇ. ಆ ಧ್ಯಾನ ನಮ್ಮನ್ನ ಅಲ್ಲೇ, ಆ ಅನುಭವ ನಮ್ಮನ್ನ ಅಲ್ಲಿಗೆಲ್ಲ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಹತ್ರನೇ ಋಷಿಗಳು, ನಾವು ಹತ್ರನೇ ಪಕ್ಕದಲ್ಲೇ ಇದೀವಿ ಅನ್ನೋ ತರನೇ ಕರ್ಕೊಂಡು ಹೋಗುತ್ತೆ. ಆ ರೀತಿ ಅನುಭವ ಕೊಡುತ್ತೆ. ಆ ರೀತಿ ಎಲ್ಲ ಆಯ್ತು. ಮತ್ತೆ ಇನ್ನೊಂದು, ಈಗ ಮೊನ್ನೆ ಸಾಯಿಬಾಬಾ ಅವರು ಅಲ್ಲೇ ಧ್ಯಾನ ಅನುಭವ ಮಾಡ್ಕೊಂಡು ನೈಟ್ ಕರ್ಮ ವಿಪಾಕ ಹಾಕೊಂಡು ನೈಟ್ ಅಲ್ಲೇ ಧ್ಯಾನದಲ್ಲಿ ಗುರುಗಳು ಬಂದ್ರು, ಇವ್ರು ಸಾಯಿಬಾಬಾ ಅವರು. ನಾನು ಅಲ್ಲಿ ಬಂದ್ರಲ್ಲ, ಒಬ್ರು ನಾಳೆ ಗುರುವಾರ ಅಂತ ಅಂದ್ಬಿಟ್ಟು ಮೊನ್ನೆ ಹತ್ರ ಹೇಳ್ಬಿಟ್ಟು ಬಂದು ಮಲಗ್ತಾ ಇದ್ದೀನಿ 11:45. ಅವಾಗ ಅದೇ ಟೈಮ್ಗಳಲ್ಲಿ ಭವಾನಿ ಮೇಡಮ್ ಅವರು ನಾಳೆ ಕ್ಲಾಸ್ ಇದೆ ಅಂದ್ಬಿಟ್ಟು ಅದನ್ನ ಮೆಸೇಜ್ ಹಾಕ್ತಾರೆ. ಸಾಯಿಬಾಬಾ ಅವ್ರದೇ ಕ್ಲಾಸ್. ಮೊದ್ಲೊಂದ್ಸರಿ ಅರ್ಧನಾರೀಶ್ವರ ಅದು ಅನುಭವ ಆಗುತ್ತೆ ನನಗೆ. ಅದೇ ಟೈಮ್ಗೆ 11:15 11:45 ಬೆಳಗ್ಗೆ ಕ್ಲಾಸ್ ಅರ್ಧನಾರೀಶ್ವರ ಅಂತ ತಿಲಕ್ ಸರ್ ಮೆಸೇಜ್ ಹಾಕ್ತಾರೆ. ಅಂದ್ರೆ ನನಗೆ ಈ ಧ್ಯಾನದಲ್ಲಿ ಹೆಂಗಾಗಿತ್ತು ಅಂದ್ರೆ, ಒಂದ್ ಸ್ವಲ್ಪ ಏನು ಅಡ್ವಾನ್ಸ್ ಆಗಿ ಗೊತ್ತಾಗ್ತಾ ಇರುತ್ತೆ. ಆತರ ಅನುಭವ ಆಗ್ತಾ ಇದೆ ನನ್ಗೆ. ಅದು ಏನು ಇದು ಇಷ್ಟೆಲ್ಲ ಆಗ್ತಿದೆ, ಇದು ಎಷ್ಟು ಅನುಭವ ಆಗ್ತಾ ಇದೆಯಲ್ಲಪ್ಪ ಅಂದ್ರೆ ನಂಗೆ ಒಂದ್ಸರಿ ಖುಷಿ ಆಗುತ್ತೆ. ನಂಗೆ ಯಾವ ರೀತಿ ನೋಡಿರ್ತೀನಿ ಅದೇ ರೀತಿ ಬರುತ್ತೆ. ಇವತ್ ಧ್ಯಾನದಲ್ಲಿ ಆತರ ಅನುಭವ ಆಗಿದ್ರೆ ಮತ್ತೆ ಇನ್ ಸ್ವಲ್ಪ ಹೊತ್ತಲ್ಲಿ ಅದನ್ನೇ ನೋಡ್ತೀನಿ ನಾನು. ಆತರ ಅದೊಂದು ಅನುಭವ ಆಗುತ್ತೆ. ಆಮೇಲೆ ಪೂರಿ ಇನ್ನೊಂದು ಅನುಭವ, ಈಗ 1 ವಾರ 15 ದಿನದಲ್ಲಿ ಪೂರಿ ಜಗನ್ನಾಥದ್ದು ನೋಡಿ, ಅದೆಲ್ಲ ನಮ್ಗೆ ಹೆಸರು ಕೇಳಿರಲ್ಲ, ಗೊತ್ತಿರಲ್ಲ. ಅದ್ರ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪನೂ ಗೊತ್ತಿರಲ್ಲ ಬಿಡಿ. ಹೆಂಗ್ ಗೊತ್ತಾಗುತ್ತೆ? ಏನಿಲ್ಲ, ನಾವು ಅಕ್ಕಪಕ್ಕ ದೇವಸ್ಥಾನಕ್ಕೆ ಹೋಗ್ತೀವಿ, ಬರ್ತೀವಿ, ಅದು ಬಿಟ್ರೆ ಮಾಡ್ತೀವಿ. ಇಲ್ಲ ಅಂತ ಏನ್ ಗೊತ್ತಾಗುತ್ತೆ? ಹೋಗ್ತೀವಿ, ಬರ್ತೀವಿ. ಆದ್ರೆ ಧ್ಯಾನ ಆಗುತ್ತೆ. ಧ್ಯಾನದ ನಾವು ಸಂಪೂರ್ಣವಾಗಿ ನಾವು ತೊಡಗಿಸ್ಕೊಂಡ್ ಕೂತ್ಕೊಂಡಾಗ ನಮ್ಗೆ ಅದೆಲ್ಲ ಬರುತ್ತೆ. ಏನು ಅನುಭವ ಆಗುತ್ತೆ, ಹತ್ರನೇ ಹೋಗ್ತೀವಿ. ಈಗ ನೋಡಿ, ಕೃಷ್ಣನ್ ಹೃದಯ ಕಾಣಿಸುತ್ತೆ ಅನುಭವದಲ್ಲಿ ನಮ್ಗೆ. ಆ ಹೃದಯನ ತಗೊಂಡು, ಅದು 3 ಗೊಂಬೆಗಳು ಅಂತ ನನಗೆ ಧ್ಯಾನದಲ್ಲಿ ಗೊತ್ತಾಗೋದಿಲ್ಲ. 3 ಗೊಂಬೆಗಳು ಇರ್ತಾರಲ್ಲ, ಒಂದ್ ಗೊಂಬೆಗೆ ಆ ಹೃದಯನ ಹಾಕ್ತಾರೆ, ಕಣ್ಣಿಗೆ ಬಟ್ಟೆ ಸುತ್ಕೊಂಡು ಆ ಸೌದೆ ಒಲೆಯಲ್ಲಿ ಮಡಕೆ ಮೇಲೆ ಅದನ್ನ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ. ಅದು ಕೃಷ್ಣ ಬಂದು ಅವರೇ ಮೃಷ್ಟಾನ್ನ ಭೋಜನ ತರ ಅವರೇ ಬಡಿಸ್ಕೊಂಡು ಊಟ ಮಾಡ್ತಾ ಇದಾರೆ. ಅದು ಹಬೇಲಿ ಒಂದು ಮಡಕೆ ಮೇಲೆ ಇದೆ, ಅದನ್ನ ಅಲ್ಲಿ ಅಡಿಗೆ ಮಾಡ್ತಾ ಇದಾರೆ ಸೌದೆ ಒಲೆಯಲ್ಲಿ. ಮತ್ತೆ ಕೃಷ್ಣ ಬಂದು ಸಂತೃಪ್ತಿಯಿಂದ ಊಟ ಮಾಡ್ತಾ ಇದಾರೆ ಬಡಿಸ್ಕೊಂಡು. ಆ ತರ ಅನುಭವಿಸ್ತೇವೆ ನಾವು. ಮುಂದೆ ಸುದರ್ಶನ ಚಕ್ರ, ಅದು ನನ್ಗೆ ಎಷ್ಟು ವೈಬ್ರೇಷನ್ ಆಗ್ತಾ ಇದೆ ಅಂದ್ರೆ, ಅದರಿಂದ ಒಂಥರ ಏನೋ ಅಷ್ಟು ಬೆಳಕು, ಒಂಥರ ಅಷ್ಟು ನನ್ಗೆ ಎನರ್ಜಿ ಸಿಕ್ತು ಅದ್ರಲ್ಲಿ ವೈಬ್ರೇಷನ್ ಆಗಿ. ಅವಾಗ್ಲೂ ಹೇಳ್ತೀನಿ, ಯಾಕೆ ಭವಾನಿ ಮೇಡಮ್ ಡಿಕೋಡ್ ಮಾಡಿ ಹೇಳ್ತಾರೆ. ಹೆಂಗೆ ಗೊತ್ತಿಲ್ವಲ್ಲ ನಮ್ಗೆ ಈ ತರ ಏನಂದ್ರೆ, ಅವ್ರು ಹೇಳ್ತಾರೆ ಕ್ಲಾಸ್ ಅಲ್ಲಿ, ನೀವು ಪೂರಿ ಜಗನ್ನಾಥ್ ಹೋಗಿ ಬಂದಿದ್ರೆ ಅಲ್ಲೇನೆ ಕೃಷ್ಣನ್ ಹೃದಯ ಇರೋದು, ಅಲ್ಲೇನೆ ಇರೋದು. ಅಲ್ಲಿ ಸೌದೆ ಒಲೆಯಲ್ಲಿ ಮಡಕೆ ಮೇಲೆ, ಅಂದ್ರೆ ಹಬೇಲಿ ಒಂದು ಒಲೆಯಲ್ಲಿ ಇಡ್ತಾರಂತೆ, ಒಂದು ಮಡಕೆಲಿ. ಅದ್ರ ಹಬೇಲಿ ಅದೇ ತರ ಸೇಮ್ 3 ಮಡಕೆದು ಅಡಿಗೆ ಆಗುತ್ತಂತೆ, ಅದು ಕೃಷ್ಣಂಗ್ ಹಾಕ್ತಾರೆ ಅಂತ. ಅಯ್ಯೋ, ಅವಾಗ ಅವ್ರು ಹೇಳ್ದಾಗ ಮೇಡಮ್ ಅವರು, ಅಯ್ಯೋ ದೇವ್ರಿ, ಇದೆಲ್ಲ ಹಿಂಗೆಲ್ಲ ಆಗುತ್ತಾ, ಈ ಅನುಭವ ನಮ್ಮನ್ನ ಹಿಂಗೆಲ್ಲ ಕರ್ಕೊಂಡು ಹೋಗುತ್ತಾ ಅಂತ ತುಂಬಾ ಸಂತೋಷ ಆಗುತ್ತೆ ಮೇಡಮ್. ಎಷ್ಟು ಅಂದ್ರೆ ನಾವು ಅನುಭವಿಸದೇ ಬೇರೆ, ಈಗ ಹೋಗ್ತೀವಿ ಕೈ ಮುಕ್ಕೊಂಡ್ ಬರ್ತೀವಿ ಇಲ್ಲ ಅಂತಲ್ಲ, ಆದ್ರೆ ನಾವು ಸ್ವಂತ ಅನುಭವ ನೋಡ್ತೀವಲ್ಲ, ಹತ್ರದಿಂದ ನೋಡ್ತೀವಲ್ಲ, ಅನುಭವಿಸಿ ನೋಡ್ತೀವಲ್ಲ, ಅದು ತುಂಬಾನೇ ಸಂತೋಷ ಕೊಡುತ್ತೆ, ಮನ್ಸ್ಗೆ ತುಂಬಾ ಸಂತೋಷ ಕೊಡುತ್ತೆ. ಎಷ್ಟು ಅಂದ್ರೆ, ಈಗ ಹನುಮಂತ ಯಾವಾಗ್ಲೂ ಕನೆಕ್ಟ್ ಆಗ್ತಾ ಇರ್ತಾರೆ. ನಾವ್ ಏನೇ ಕೆಲಸ ಮಾಡ್ಬೇಕು ಅಂದ್ರು, ಇಲ್ಲ ನಾನು ಇದೀನಿ ಮಾಡಿ. ಧ್ಯಾನ ನಂಗೆ ಪ್ರತಿನಿತ್ಯ ಈ 5 ತಿಂಗಳಿಂದ ನಾನು ಧ್ಯಾನ ಎಷ್ಟು ತೊಡಗಿಸ್ಕೊಂಡಿದೀನಿ, ಅಷ್ಟು ನಾನ್ ಮಾಡ್ತಾ ನಿರಂತರವಾಗಿ ಮಾಡ್ತಾ ಧ್ಯಾನನೇ ಹೆಚ್ಚಿಸ್ಕೊಂಡು ಹೋಗ್ತಾ ನನ್ಗೆ ಅನುಭವಗಳೇ ಜಾಸ್ತಿ, ಒಳ್ಳೊಳ್ಳೇದೇ ಆಗ್ತಾ ಇತ್ತು. ಈಗ ಮನೇಲಿ ಏನಿಲ್ಲ, ಎಲ್ಲ ಸರಿ ಹೋಯ್ತು,
ನಮ್ದು ಸೈಡ್ ಪ್ರಾಬ್ಲಮ್ ಎಲ್ಲ ಸರಿ ಹೋಯ್ತು. ಈಗ ಮನೆ ಕಟ್ಟ ಅಂತ ಎಲ್ಲ ಕ್ಲೀನ್ ಮಾಡ್ಸಿದೀವಿ, ಆ ರೀತಿ ಇರ್ಲೇ ಇಲ್ಲ. ಅದನ್ನು ತೋರಿಸ್ದೆ ನಾನು ಕ್ಲಾಸಲ್ಲಿ ಭವಾನಿ ಮೇಡಮ್ ಅವ್ರಿಗೂ ಆ ಸೈಟ್ ಎಲ್ಲ ತೋರಿಸ್ದೆ. ಮೊದ್ಲಿಂಗ್ ಇರ್ಲಿಲ್ಲ ಮೇಡಮ್, ನಮ್ದು ಈ ತರ ಧ್ಯಾನದಿಂದ ನಿಂಗೆಲ್ಲ ಸರಿ ಮಾಡ್ಕೊಂಡಿದೀನಿ. ಅದೆಲ್ಲ ಇದು ಸೋಲ್ಗೆಲ್ಲ ಬಂದಿದ್ದ ಆತ್ಮಗಳೆಲ್ಲ ಒಂಥರ ಬಿಡುಗಡೆ ಕೊಟ್ಟಂಗೆ ಅದನ್ನೆಲ್ಲ ಮಾಡ್ಕೊಂಡಿದೀನಿ ನಾನು ಕರ್ಮ ವಿಪಾಕದಿಂದ. ತುಂಬಾ ಖುಷಿ ಕೊಡ್ತು ಮೇಡಮ್ ನನ್ಗೆ ಅಂತ ಅದೆಲ್ಲ ತೋರಿಸ್ದೆ ನನ್ನ ಕ್ಲಾಸಲ್ಲಿ. ಖುಷಿ ಕೊಡ್ತು, ಅಷ್ಟು ಸಂತೋಷ ಆಗ್ತಿದೆ ನನಗೆ. ಎಷ್ಟು ನನ್ಗೆ ಏನಂತ ಗೊತ್ತಾಗಲ್ಲ ಒಂದೊಂದ್ಸತಿ. ಯಾಕೆ ಈ ತರ ಏನು ಭಯ ಅಂತಾರ ಮೊದ್ಲು ಹೇಳಕ್ಕೆ ಮಾಡಕ್ಕೆ, ನಾವ್ ಹಿಂಗ್ ಹೋಗ್ತಿವ ಅಂತ ಎಲ್ಲ ಭಯ ಆಗ್ತಿವಿ. ಈಗ ಧ್ಯಾನ ಮಾಡ್ತೀನಿ ನೋಡಿ, ಅಷ್ಟೇನ್ ಭಯ ಇಲ್ಲ, ಮಾತಾಡ್ತೀನಿ. ಒಂಥರ ಆತ್ಮಸ್ಥೈರ್ಯ. ಇದನ್ನ ನಾನು ಏನ್ ಅನ್ಕೋತೀನಿ ಅಂದ್ರೆ, ಈಗ ನೆಕ್ಸ್ಟ್ ಇನ್ನೊಂದ್ಸತ ಅದು ಒಂಥರ ಮೈ ತುಂಬ ಅನ್ನತ್ತೆ. ಕ್ಲಾಸಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಡ್ವಾನ್ಸ್ ಆಗಿ ಗೊತ್ತಿರುತ್ತೆ ನನ್ಗೆ. ಅವ್ರು ಒಂದ್ಸತಿ ಒಂದ್ ಕ್ಲಾಸ್ ಮಾಡ್ತಾ ಇದ್ರೆ ನನ್ಗೆ ಧ್ಯಾನದಲ್ಲಿ ಒಂದ್ ಸ್ವಲ್ಪ ಅಡ್ವಾನ್ಸ್ ಆಗಿ ತೋರಿಸ್ತಿರ್ತಾರೆ ಯೂನಿವರ್ಸ್. ಅಂದ್ರೆ ಈ ಕಾಮಕ್ಕೆ ಮತ್ತೆ ಅದು ಫಸ್ಟ್ ಸಾರಿ ಕ್ಲಾಸ್ ಮಾಡ್ತಾ ಇದ್ರು ಅವರು. ನೆಕ್ಸ್ಟ್ ವಾರನೇ 2ನೇ ವಾರನೇ ನನಗೆ ಅಲ್ಲಿ ನಾನು ಗತ ಜನ್ಮದಲ್ಲಿ ಮಾಡಿದ್ದು ದುಷ್ಕರ್ಮನು ತೋರಿಸ್ತಾರೆ ಯೂನಿವರ್ಸ್. ಧ್ಯಾನದಲ್ಲಿ ಅನುಭವ ಆಗುತ್ತೆ. ಅಂದ್ರೆ ಮೇಕೆ ಕಡಿಯೋದು, ಆ ಮೇಕೆ ಕಡಿಯುವಾಗ ನನ್ನನ್ನು ಯಾರು ಅಟ್ಟಿಸ್ಕೊಂಡು ಹೋಗ್ತಾರೆ, ಮೇಕೆ ಹತ್ರ ಹೋಗ್ತೀನಿ. ಆ ಮೇಕೆ ಕಡಿಯೋದು ಹೋದ್ ಜನ್ಮದಲ್ಲಿ ನಾನೇ ಆಗಿರ್ತೀನಿ, ಕಡಿಯೋರಾಗಿರ್ತೀನಿ. ಎಷ್ಟು ದುಷ್ಕರ್ಮ ಮಾಡಿದೆ ನೋಡಿ ನಾನು. ಆ ಜಾಗದಲ್ಲಿ ನನ್ನನ್ನು ತೋರಿಸ್ತಾರೆ ಆ ಧ್ಯಾನದಲ್ಲಿ. ಅವಾಗ ನನ್ಗೆ ಭಯ, ತುಂಬಾ ಭಯ ಆಗ್ತದಲ್ಲ. ಅದನ್ನ ಎಷ್ಟು ನನ್ನನ್ನು ತೋರಿಸಿ ಒಬ್ಬ ಅಂದ್ರೆ ಅಮ್ಮ, ನನಗೆ ಧ್ಯಾನದಲ್ಲಿ ಅನುಭವದ ಅಮ್ಮ ಬಂದು ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ. ಅಲ್ಲಿ ನನಗೆ ಅವ್ರ ಹತ್ರ ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಹೋದಾಗ್ಲೇ ನನಗೆ ಒಂಥರ ಅನುಭವ ಆಗುತ್ತೆ, ವೈಬ್ರೇಷನ್ ಆಗುತ್ತೆ. ಭಯ ಹೋಗಿ ಅವ್ರ ಜೊತೆ ಹೋಗ್ತೀನಿ. ಆಗ ಅವ್ರು ಮೇಲಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯೋನಿ ಪೂಜೆ ಮಾಡ್ತಾ ಅಲ್ಲಿ ಕೆಂಪು ಬಟ್ಟೆ ಪೀಸ್ ಪೀಸ್ ತರ ಇರುತ್ತೆ. ಕೆಂಪು ಬಟ್ಟೆನ ಪ್ರಸಾದ ಕೊಡ್ತಾರೆ. ಅದು ನಮ್ಗೆ ಪ್ರಸಾದ ಅಂತ ಗೊತ್ತಿಲ್ವಲ್ಲ, ಏನು ಅದ್ರ ಬಗ್ಗೆ ನಮ್ಗ ಅದು ಏನು ಅಂತಾನೆ ಗೊತ್ತಿಲ್ವಲ್ಲ. ಹೇಗೆ ಅಂತ ಹಿಂಗ್ ಕೊಡ್ತಾರಲ್ಲ, ಅದು ಒಂಥರ ವೈಬ್ರೇಷನ್. ಒಂದ್ ಸ್ವಲ್ಪ ಭಯ ಆಗಿರುತ್ತಲ್ವಾ ಅವಾಗ. ಅವಾಗ ಹಿಂಗ್ ಕೊಡ್ತಾರೆ, ಬಟ್ಟೆ ಎಲ್ಲ ಕೊಡ್ತಾರಲ್ಲಪ್ಪ ಅಂತ ಹೋಗಿ ಇಡ್ತಿದ್ದ. ಅವಾಗ ಕಪಾಲಕ್ ಬಂದು ಹೊಡಿತಾರೆ ಅವ್ರು. ಅದಂದ್ರೆ ಅರ್ಧ ಕರ್ಮ ರಿಲೀಸ್ ಆದಾಗೆ. ಅದು ಪ್ರಸಾದ ಕೊಟ್ಬಿಟ್ಟು ನಂಗೆ ಕಪಾಲು ಕೊಡ್ದಾಗ ಕರ್ಮ ರಿಲೀಸ್ ಆಯ್ತು ಅನ್ನೋ ತರ ಭವಾನಿ ಮೇಡಮ್ ಅವರು ನನ್ಗೆ ಡಿಕೋಡ್ ಮಾಡಿ ಹೇಳ್ತಾರೆ. ಇದನ್ನ ಅನುಭವ ಹಂಚ್ಕೊಂಡಾಗ ನಾನು ಅದೆಲ್ಲ ಎಷ್ಟ್ ಆಗುತ್ತೆ ಅಂದ್ರೆ, ಹೋಗಿ ನಾವು ಹೇಳೋದಕ್ಕೂ ಸ್ವತಃ ನಮ್ಗೆ ಅನುಭವ ಇರುತ್ತಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ ಮೇಡಮ್. ಅದು ಅದ್ರದ್ದು ಅನುಭವನೇ ಬೇರೆ. ಅಲ್ಲೆಲ್ಲ ಶಕ್ತಿ ಪೀಠಗಳೆಲ್ಲ ಹೋಗಿದೀವಿ. ಮತ್ತೆ ಪೂರಿ ಜಗನ್ನಾಥ್, ಸಪ್ತ ಋಷಿಗಳು ಅಂದ್ರೆ ಏನು ತಮಾಷೆನ, ಅಲ್ಲಿ ಯಜ್ಞ ಯಾಗಗಳು ನಡೀತದೆ ಅಂದ್ರೆ ಪುಸ್ತಕದಲ್ಲಿ ಓದ್ತೀವಿ, ನೋಡ್ತೀವಿ, ಕೇಳ್ತೀವಿ. ಆದ್ರೆ ಸ್ವತಃ ನಾನು ಅಲ್ಲೇ ಇದ್ದಂಗೆ ಅನ್ಸುತ್ತಲ್ಲ, ಧ್ಯಾನದಲ್ಲಿ ಅನುಭವ ಕೊಡ್ತದಲ್ಲ, ಅದು ತುಂಬಾ ಮನ್ಸಿಗೆ ಸಂತೋಷ ಕೊಡುತ್ತೆ ನೋಡಿ. ನಾವು ಅದು ಒಂದು ಪುಣ್ಯ ಮಾಡಿದಾಗ್ಲೂ ಈ ತರ ಎಲ್ಲ ಆಗುತ್ತೆ ಅಂತ. ಅದೇ ತರ ನಮ್ಗೆ ದುಷ್ಕರ್ಮಗಳು ನಾನು ಮಾಡಿದೆ ತುಂಬಾ. ಎಷ್ಟೋ ಪಾಪಗಳು ಗತ ಜನ್ಮದಲ್ಲಿ ಪಾಪವನ್ನು ತೋರಿಸಿದ್ದಾರೆ ಯೂನಿವರ್ಸ್ ನನ್ಗೆ ಆ ಧ್ಯಾನದಲ್ಲಿ. ಅಷ್ಟು ನಂಗೆ ಈಗ ಗಂಡ ಹೆಂಡತಿ ಬೇರೆ ಮಾಡಿರೋದು, ಈಗ ತಂದೆ ತಾಯಿ ಅದಕ್ಕೆ ಜಗಳ ಮಾಡ್ಕೊಂಡು ಈಗ ನಮ್ ತಾಯಿಗೂ ನಮ್ಗೊಂದ್ ಸ್ವಲ್ಪ ಇದಾಗೋ ತರ ಆಗಿರೋದು, ಅದನ್ನೆಲ್ಲ ನಾನು ರಿಲೀಸ್ ಮಾಡ್ಕೊಂಡಿದ್ದೀನಿ ಕರ್ಮ ವಿಪಾಕದಿಂದ. ಈ ಧ್ಯಾನದಿಂದ ನಾನು ಲಾಭಗಳನ್ನ, ಎಷ್ಟು ಲಾಭಗಳನ್ನ ಪಡ್ಕೊಂಡಿದ್ರು. ಪ್ರತಿಯೊಂದು ಹಂತ ದಿನೇ ದಿನೇ ಹೆಚ್ಚಿಗೆ ಮಾಡಿದಷ್ಟು, ಧ್ಯಾನ ಸಾಧನೆ ಮಾಡಿದಷ್ಟು ನನ್ಗಿರೋ ತೊಂದ್ರೆ ಎಲ್ಲಾನು ಧ್ಯಾನದಿಂದನೇ ನಾನು ಬಗೆಹರಿಸ್ಕೊತಾ ಇದ್ದೀನಿ. ಆ ರೀತಿ ಎಲ್ಲ ಅನುಭವ ಆಗ್ತಾ ಇದೆ. ಅದರಿಂದ ತುಂಬಾ ಖುಷಿ ಕೊಡ್ತಾ ಇದೆ. ಈಗ ಹೆಂಗೆ ಅಂದ್ರೆ ಧೈರ್ಯನೂ ಬಂದಿದೆ ಒಂದ್ ಸ್ವಲ್ಪ. ಈಗ ಅಲ್ಲಿ ಕ್ಲಾಸು ಕೊಡ್ತಾರೆ, ಒಂದ್ ಕಡೆ ಕ್ಲಾಸು ಮಾಡ್ತೀನಿ ಸುಮಾರಾಗೆ. ಈಗ ಪತ್ರಿಕೆದವ್ರು ಹೇಳ್ತಾರಲ್ಲ, ಎ ಅಂದ್ರೆ ಎ, ಬಿ ಅಂದ್ರೆ ಬಿ ಅಂತ, ಎಷ್ಟು ಗೊತ್ತಿರುತ್ತೆ ಅಷ್ಟು ಆತರ ಕ್ಲಾಸ್ನು ಮಾಡ್ತಾ ಇದ್ದೀನಿ. ಅದೊಂದು ಧೈರ್ಯ. ಎಲ್ಲ ಸವಿತಾ ಮೇಡಮ್ ಅವ್ರ ಕ್ಲಾಸ್ ಅಲ್ಲಿ ಬುದ್ಧಂ ಶರಣಂ ಗಚ್ಚಾಮಿಲೆ 2 ಸಾರಿ ಕ್ಲಾಸ್ ಮಾಡಿದ್ದೀನಿ. ಅದೊಂದು ಖುಷಿ ಕೊಡ್ತು. ಭವಾನಿ ಮೇಡಮ್ ಅವ್ರು ಹೇಳ್ತಿರ್ತಾರೆ, ನೀವು ಯಾವ್ದನ್ನು ಇಲ್ಲ ಅನ್ಬಾರ್ದು, ಬೇಡ ಆಗದೇ ಇಲ್ಲ ಅಂತ ಹೇಳ್ಬೇಡಿ ನೀವು ಅಂತ. ಅದೇ ತರ ನನಗೆ ಧ್ಯಾನದಲ್ಲಿ ಅನುಭವ ಆಗ್ತಾ ಇರುತ್ತೆ. ನೀವು ಮುಂದೆ ಹೆಜ್ಜೆ ಇಡಿ, ನೀವು ಮುಂದೆ ಹೆಜ್ಜೆ ಇಡ್ಬೇಕು. 1 ಹೆಜ್ಜೆ ಮುಂದೆ ಇಟ್ರೆ 10 ಹೆಜ್ಜೆ ನಾನು ಕರ್ಕೊಂಡು ಹೋಗ್ತೀನಿ, ಯಾವ್ದು ಹಿಂದರಿಬಾರ್ದು ಅನ್ನೋ ತರ ಯಾವಾಗ್ಲೂ ನನಗೊಂಥರ ಧೈರ್ಯನೇ. ಏನ್ ಮಾಡಲ್ಲ ಅಂತ. ಯಾಕಂದ್ರೆ ಈಗ ಹೆಂಗೆ ನಾನು ಅಂದ್ರೆ ಇದ್ರಿಂದ ನಾನು ಇಷ್ಟು ಲಾಭಗಳು ಪಡ್ಕೊಂಡಿದ್ದೇನೆ. ಸಾಕು, ನಮ್ಮನೆ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಚೆನ್ನಾಗಿದೀವಿ, ಮನ್ಸಿಗೆ ಶಾಂತಿ ಇದೆ, ಎಲ್ಲವೂ ಚೆನ್ನಾಗಿದ್ವಿ, ಎಲ್ಲವೂ ಸರಿ ಹೋಯ್ತು. ಇದರಿಂದ ಲಾಭ ಪಡ್ಕೊಂಡು ನಾನು ಯೂನಿವರ್ಸ್ಗೆ ಏನಾದ್ರು ಸೇವೆ ಮಾಡ್ಬೇಕು ತಾನೆ. ನಾನು ಧ್ಯಾನದಲ್ಲಿ ಕೇಳ್ಕೊತೀನಿ, ಯೂನಿವರ್ಸ್ ನನಗೆ ಏನಾರು ಒಂದ್ ಸೇವೆ ಕೊಡಿ, ನಾನ್ ಸೇವೆ ಮಾಡ್ಬೇಕು ಅಂತ ತಯಾರಿದ್ದೀನಿ ಅಂದ್ರೆ. ಸ್ಕೂಲ್ ಅದೇ ಇದಕ್ಕೆ ಸುರೇಂದ್ರ ಸರ್ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿದಾಗ ಅವರು ಸ್ಕೂಲ್ ಬಗ್ಗೆ ಮಾತಾಡ್ತಿರ್ತಾರೆ. ಈಗ ಇಂಡಿಪೆಂಡೆನ್ಸ್ ಡೇಗೆ 10,000 ಸ್ಕೂಲ್ ಸಾಮೂಹಿಕ ಧ್ಯಾನ ಇದೆಯಲ್ಲ ಮೇಡಮ್, ಅದ್ರದ್ದು ಬಗ್ಗೆ ಹೇಳಿದಾಗ ಎಲ್ಲರೂ ಅಷ್ಟು ಸ್ಕೂಲ್ ಇಷ್ಟು ಸ್ಕೂಲ್ ಅಂತ ಒಪ್ಕೋತಾರೆ. ಅದು ನಂಗೆ
ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ನೀವ್ ಎಷ್ಟ್ ಮಾಡ್ತೀರಾ ಮೇಡಮ್ ಅಂತ ಕೇಳಿದಾಗ ನಾನು ಸರ್ ನಂಗೆ ಅದು ಅಷ್ಟು ಗೊತ್ತಿಲ್ಲ, ಒಂದ್ ಸ್ಪೂನ್ ನೋಡ್ತೀನಿ ಸರ್, ಒಂದ್ ಸ್ಪೂನ್ ಮಾಡ್ತೀನಿ ಅಂದ್ಬಿಟ್ಟು ಒಪ್ಕೋತೀನಿ. ನೋಡೋಣ, ಯಾಕಂದ್ರೆ ಬೇಡ, ನಂಗೆ ಭವಾನಿ ಮೇಡಮ್ ಹೇಳಿರೋ ತಲೆಲೇ ಯಾವ್ದು ಬೇಡ, ಆಗಲ್ಲ, ನನ್ ಕೆಲ್ಸ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬಿಟ್ಟಿದ್ರಲ್ಲ, ಓ ಬೇಡ, ಏನು ಆಗಲ್ಲ ಅಂತ ಹೇಳ್ಬಾರ್ದು, ಒಪ್ಕೊಬಿಡೋಣ, ನೋಡೋಣ ಮುಂದೆ ಆಗುತ್ತೆ ಅಂತ. ಆಮೇಲೆ ಅದಾದ್ಮೇಲೆ ಅದು ನಾಳೆ ಸಂಜೆನೆ ಧ್ಯಾನ ಕೂತ್ಕೋತೀನಿ. ಸರಿ ಒಪ್ಕೊಬಿಟ್ಟೆ, ಸರಿ ಹೇಳಿದ್ರು, ಒಪ್ಕೊಬಿಟ್ಟೆ. ಹೇಗ್ ಮಾಡ್ಲಿ ನಾನು, ಯೂನಿವರ್ಸ್ ನಂಗೆ ದಾರಿ ತೋರ್ಸಿ ಅಂತ ಧ್ಯಾನ ಕೂತ್ಕೊಂಡಿದ್ದಷ್ಟೇ. ಅದ್ ಹೆಂಗೆ ಅಂದ್ರೆ ಎಲ್ಲ ಸಕ್ಸಸ್ಫುಲ್, ಮುಂದೆ ಹೆಜ್ಜೆ ಇಡು ಅನ್ನೋ ತರನೇ ನನಗೆ ಮೆಸೇಜ್ ಬರ್ತಾನೆ ಇತ್ತು. ಸರಿ ಅನ್ಬಿಟ್ಟು ಅದ್ ನಾಳೆ ಓದೆ, ಅದಾಗ್ಲಿ ಏನೋ ಇದಾಗ್ಲಿ ಅಂತ. ಮೇಡಮ್ ಹೆಂಗಾಯ್ತು ಅಂದ್ರೆ ಓದೋ ಏ ರೀತಿ ಅಂದ್ರೆ ಅಷ್ಟು ಚೆನ್ನಾಗಿ ಸ್ಪಂದಿಸಿದ್ರು, ಅಷ್ಟು ಇಷ್ಟು ಈಸಿನ ಇದು ಅನ್ಸ್ಬಿಡ್ತು ನನ್ಗೆ ಅಲ್ಲಿ ಹೋದ್ಮೇಲೆ. ಅಯ್ಯೋ ನಾನು ಏನೋ ಅನ್ಕೊಂಡಿದ್ನಲ್ಲ, ಏನೋ ಇರುತ್ತೆ ಅನ್ಕೊಂಡಿದ್ನಲ್ಲ, ಇದಿಷ್ಟೇನ ಅನ್ಸ್ಬಿಡ್ತು. ಅಷ್ಟು ಒಂಥರ ಖುಷಿ ಆಗೋಯ್ತು. ಹೋಗಿ ಸ್ಕೂಲ್ಗೆಲ್ಲ ಮಕ್ಳಿಗೆಲ್ಲ ಧ್ಯಾನ ಹೇಳ್ಕೊಟ್ ಬರ್ತಾ ಇದ್ದೀನಿ. ಮೊನ್ನೆ ಒಂದು 5 ಸ್ಕೂಲ್ ಮಾಡ್ದೆ, ನಿನ್ನೆ ಒಂದ್ 3 ಸ್ಕೂಲ್ ಮಾಡ್ದೆ. ಇವಾಗ ಎಲ್ಲಿದು ಇಂಡಿಪೆಂಡೆನ್ಸ್ ಡೇನು ಹೋಗ್ಬಿಟ್ಟು 10,000 ಸಾಮೂಹಿಕವಾಗಿ ಮಾಡ್ಸಿ ಅಂತ ಹೇಳಿದ್ರಲ್ಲ, ಅದ್ರಲ್ಲೂ 1-2 ಸ್ಕೂಲ್ ಅವತ್ತು ಹೋಗಿ ಮಾಡ್ಸೋಣ. ಇನ್ನು ಇದೆಲ್ಲ ಟೈಮು. 15ನೇ ತಾರೀಕು ಹೋಗಿ ಎಷ್ಟು ಕವರ್ ಮಾಡಕ್ ಸಾಧ್ಯ ಅಷ್ಟ್ ಕವರ್ ಮಾಡ್ತೀನಿ ಮೇಡಮ್. ಆ ರೀತಿ ನನ್ಗೆ ಆತ್ಮಸ್ಥೈರ್ಯ ಬಂದೈತೆ. ಅಂದ್ರೆ ಈ ಧ್ಯಾನದಿಂದ ಏನ್ ಬೇಡ, ಯಾಕಾಗಲ್ಲ, ಗೃಹಿಣಿ ಕೆಲ್ಸನೂ ಮಾಡ್ತೀನಿ, ಅದನ್ನ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ. ಆ ಸಾಂಸಾರಿಕವಾಗಿ ಇದನ್ನು ಮಾಡ್ತೀನಿ. ಎಷ್ಟು ಸೇವೆಗಂದ್ರೆ ನಾನು ಯೂನಿವರ್ಸ್ಗೆ ಸರೆಂಡರ್ ಆಗ್ಬಿಟ್ಟಿದ್ದೀನಿ. ನಂಗೆ ಧ್ಯಾನದಿಂದ ಇಷ್ಟೊಂದು ಲಾಭಗಳು ಪಡ್ಕೊಂಡಿದೀನಿ, ಒಳ್ಳೇದನ್ನೇ ನೋಡಿದೀನಿ. ನಂಗೆ ಯೂನಿವರ್ಸ್ ಒಳ್ಳೇದೇ ಮಾಡಿದ್ದಾರೆ. ನಾನು ಅದನ್ನ ಸಂಪೂರ್ಣವಾಗಿ ನಂಬಿದೀನಿ, ಯೂನಿವರ್ಸ್ನ ಸಂಪೂರ್ಣವಾಗಿ ಸರೆಂಡರ್ ಆಗಿದ್ದೀನಿ ಅವ್ರಿಗೆ. ಏನೇ ಸೇವೆ ಕೊಟ್ರು ಮಾಡ್ತೀನಿ ಅಂತ ಇದೀನಲ್ಲ. ಈಗ ಎಲ್ಲಾರು ಏನೇ ಆದ್ರೂ ಏನಾದ್ರು ಒಂದ್ ಮಾಡಿದ್ರೆ 10 ಬೇಡ, ಅಷ್ಟು ಬೇಡ, ಒಂದ್ ಸ್ವಲ್ಪನಾದ್ರು ಮಾಡ್ತೀನಿ ಅಂತೀನಿ, ಆದ್ರೆ ಅದು ಜಾಸ್ತಿನೇ ಆಗುತ್ತೆ ಮೇಡಮ್. ಆ ರೀತಿ ಖುಷಿ ಕೊಡ್ತಾ ಇದೀನಿ ನನಗೆ. ಯಾವ್ದಾದ್ರು ಸಸ್ಯಾಹಾರ ಜಾತೆ ಎಲ್ಲೇ ಆದ್ರೂ ಭಾಗವಹಿಸೋಣ ಅನ್ಸುತ್ತೆ, ಮಾಡ್ಬೇಕು. ನಾನು ಎಷ್ಟು ಸಾಧ್ಯನೋ ನನ್ ಕೈಲಿ ಅಷ್ಟು ಸಹಾಯ ಆಗ್ಲಿ, ಸೇವೆ ಆಗ್ಲಿ, ಆತರ ಮಾಡೋಣ ಅಂತ ಅನ್ಸುತ್ತೆ. ಎಷ್ಟು ಈಗ ಪ್ರತಿಯೊಂದ್ರಲ್ಲೂ ನಾವು ಏನು ಕೇಳ್ಕೊಂಡು ಬರಲ್ಲ, ಏನು ಇದು ಮಾಡಲ್ಲ. ಎಷ್ಟು ನಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಮಾಡ್ತಾ ಇರ್ಬೇಕು. ಬರೀ ಏನೇ ಇದ್ರು ನಿರಂತರ ಧ್ಯಾನ ಸಾಧನೆ ಅಷ್ಟೇ ನಮ್ಗೆ ಈ ಧೈರ್ಯ ಆಗ್ಲಿ, ಇದನ್ನ ಒಂದು ಸ್ಪಷ್ಟತೆ, ನಾವ್ ಏನೇ ಕೆಲಸ ಮಾಡಿದ್ರು ಕ್ಲಾರಿಟಿ ಕೊಡ್ತಾರೆ, ಏನೇ ಇದ್ ಮಾಡಿದ್ರು ಮುನ್ನುಗ್ಗುವಂತ ಧೈರ್ಯ ತುಂಬ್ತಾರೆ. ಏನೇ ಆದ್ರೂನು ಇಲ್ಲ ನಾನು ಇದೀನಿ ಅಂತ ಒಂಥರ ಅಕ್ಕಪಕ್ಕ ಇದ್ದಾಗ ಮಾತಾಡ್ತಾರಲ್ಲ, ಅದೇ ತರ ಕೇಳಿಸ್ತಿರುತ್ತೆ ಮೇಡಮ್. ಯಾರೋ ನಮ್ ಜೊತೆ ಮಾತಾಡ್ತಾ ಇರ್ತಾರೆ. ಈ ರೀತಿ ಆ ರೀತಿ ಹೋಗುವಂತ. ಈಗ ಬಸ್ ಹತ್ಕೊಂಡು ಎಲ್ಲೂ ಹೊರಗಡೆ ಹೋದವಳೆಲ್ಲ ಗೊತ್ತೇ ಇಲ್ಲ. ನರಸೀಪುರ ಬಿಟ್ರೆ ನಮ್ಗೆ ಬೇರೆ ಕಡೆ ಎಲ್ಲೂ ಗೊತ್ತಿಲ್ಲ ಮೇಡಮ್. ಆದ್ರೂನು ಏನೋ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟು ಮೊನ್ನೆ ಬೆಂಗಳೂರು ಪಿರಮಿಡ್ಗೆ ಒಬ್ಳೆ ಹೋಗ್ ಬಂದೆ ನಾನು. ಅದು ಯಾವ ತರ ಗೊತ್ತಿಲ್ಲ. ಯೂನಿವರ್ಸ್ಗೆ ನಾನು ಅಲ್ಲಿಗೆ ಹೋಗ್ಬೇಕು, ಪಿರಮಿಡ್ ಧ್ಯಾನ ಮಾಡ್ಬೇಕು. ಅಲ್ಲಿನೂ ನಾನು ಈಗ ಒಂದ್ ವಾರದಲ್ಲಿ ಇದು ಇಟ್ಕೊಂಡಿದ್ರು, ಗುರು ಹುಣ್ಣಿಮೆ ಇತ್ತಲ್ಲ ಮೇಡಮ್, ಅವಾಗ ಫಂಕ್ಷನ್ ಇತ್ತಲ್ಲ, ಅವಾಗ ನಾನು ಹೋಗ್ಲೇಬೇಕು, ಪಿರಮಿಡ್ ಧ್ಯಾನ ಮಾಡ್ಲೇಬೇಕು ಯೂನಿವರ್ಸ್ ಅಂತ ಕೇಳ್ಕೊಂಡೆ. ಅದ್ ಯಾವ ರೀತಿ ಆಯ್ತು ಏನು, ಯೂನಿವರ್ಸ್ ಕರ್ಕೋಗಿ ಬಿಟ್ರು ನನಗೆ. ಅವತ್ತೊಂದ್ ದಿನನು ಬೆಳಿಗ್ಗೆ ಮೇಡಮ್ ಒಬ್ಳೆ ಅನ್ನಿಸ್ತಿಲ್ಲ ನನಗೆ. ಒಬ್ರು ಅಮ್ಮ ಬಂದ್ರು, ನನ್ ಜೊತೆಲೇ ಇದ್ರು. ನಾನು ಕನಕಪುರ ಬಸ್ ಹತ್ಬಿಟ್ಟಿದೀನಿ. ನಂಗೆ ಗೊತ್ತಿಲ್ಲ ಬೆಂಗಳೂರಿಗೆ ಹೋಗೋ ಗಾಡಿ ಹತ್ಬೇಕು ಅಂತ. ನಾನೇನ್ ಮಾಡಿದೀನಿ, ಮೈಸೂರು ಗಾಡಿ ಹತ್ ಕೂತ್ಬಿಟ್ಟಿದ್ದೆ ಗೊತ್ತಾಗ್ದೇನೆ. ಬಸ್ ಅದೇ ಫಸ್ಟ್ ಟೈಮ್ ಅಲ್ಲಿ ಹತ್ತಿದ್ದೆ, ಯಾವ ಕಡೆ ಹತ್ಬೇಕನ್ನು ಗೊತ್ತಾಗ್ಲಿಲ್ಲ, ಹಂಗ್ ಕೂತ್ಬಿಟ್ಟಿದೀನಿ. ಅವರು ಗೊತ್ತಿಲ್ಲ, ಅವ್ರ ಪರಿಚಯ ಇಲ್ಲ, ಏನಿಲ್ಲ. ಬಂದ್ರು ಪಾಪ. ಬಂದವರು ಬನ್ನಿ ಇನ್ನೊಂದ್ ಕಡೆ, ಇಲ್ಲ ನಾನು ಕನಕಪುರಕ್ಕೆ ಹೋಗ್ಬೇಕು ಅಂದೆ. ಇಲ್ಲ ಇನ್ನೊಂದ್ ಕಡೆ, ನಾನು ಬೆಂಗ್ಳೂರ್ಗೆ ಹೋಗ್ಬೇಕು, ಇನ್ನೊಂದ್ ಕಡೆ ಬಸ್ ಹತ್ತೋಣ ಬನ್ನಿ, ಇದು ಲೇಟ್ ಆಗುತ್ತೆ ಅಂದ್ರು. ಇವ್ರೇನ್ ಗುರುತು ಪರಿಚಯ ಇಲ್ಲ, ನನ್ನ ಯಾಕೆ ಕರೆಸಿದಾರಪ್ಪ ಇವ್ರು. ಬೇಡ, ಇಲ್ಲ ಮೇಡಮ್ ನಾನು ಹೋಗ್ತೀನಿ ಅಂತ ಹೇಳ್ತಿದೀನಿ, ನೀವು ಅಲ್ಲಿಗೆ ಬರ್ತೀರಾ, ಹೋಗ್ತೀರಾ? ಏನಿಲ್ಲ ಬನ್ನಿ ಅನ್ಬಿಟ್ಟು ಆ ಬಸ್ನ ಇಳಿಸ್ಬಿಟ್ಟು ನೆಕ್ಸ್ಟ್ ಬೆಂಗ್ಳೂರು ಹೋಗೋ ಇದ್ರಲ್ಲಿ ಕನಕಪುರ ಬೆಂಗ್ಳೂರ್ಗೆ ಹೋಗೋದ್ರಲ್ಲಿ ಮಧ್ಯೆ ಹೋಗ್ಬೇಕಲ್ಲ ಮೇಡಮ್, ಆ ಬಸ್ ಹತ್ತಿಸ್ರು. ನನ್ಗೆ ಮಳವಳ್ಳಿಲಿ ತಿಂಡಿ ತಿನ್ಸಿಸಿ ಆ ಬಸ್ ಹತ್ತಿಸ್ರು. ನಂಗೆ ಪರಿಚಯನೇ ಇಲ್ಲ ಅವರು, ಯಾರು ಏನು ಅಂತ ಕೇಳ್ತಾನೆ ಇದ್ದೀನಿ. ನನಗೆ ಬೇರೆ ಭಯ ಆಗ್ತಾ ಇದೆ. ಏನು ಹಿಂಗಿಷ್ಟು ಇದ್ ಮಾಡ್ಬೇಕಲ್ಲ, ಬೇಡಿ ಅಂತ ಹೇಳ್ತಾ ಇದೀನಿ. ಅವ್ರ ಹಿಂಸೆ ಮಾಡಿ ತಿಂಡಿ ತಿನ್ಸಿ ನನಗೆ. ಮತ್ತೆ ಬೆಂಗ್ಳೂರ್ದು ಬಸ್ ಹತ್ಸಿ ಇಲ್ಲಿ ಇಳಿಸಿ, ಇಲ್ಲಿ ಇದ್ ಮಾಡಿ ಅನ್ಬಿಟ್ಟು ಅಡ್ರೆಸ್ ಹೇಳಿದ್ದು. ಆರೋಹ ಸ್ಪೇಸ್ ಅಲ್ಲಿ ಫಂಕ್ಷನ್ ಇತ್ತು, ರಘುನಳ್ಳಿ ಸ್ಟಾಪ್ ಹೋಗ್ಬೇಕಿತ್ತು. ಹೇಳ್ದೆ, ನೀವು ಬರ್ತಿದ್ದೀರಂತೀನಿ. ಅವ್ರು ಮಾತಾಡ್ತಾನೆ ಇಲ್ಲ. ಏನಿಲ್ಲಮ್ಮ ಏನಿಲ್ಲ, ಆಯ್ತು ನಾನು ಬರ್ತೀನಿ ಅನ್ಬಿಟ್ಟು
ಜೊತೆಲೆ ಕೂತಿದ್ರು ಮೇಡಮ್ ಅವ್ರು ಬೆಂಗಳೂರಲ್ಲಿ ಬರೋ ತನಕನು ರಘುನಳ್ಳಿ ಸ್ಟಾಪ್ ಬರೋ ತನಕನು ನನ್ ಜೊತೆಲೆ ಇದ್ರು. ಆ ಸ್ಟಾಪ್ ಬಂತು, ಅಲ್ಲೊಳ್ಳೆ ಸಿಗ್ನಲ್ ಬರುತ್ತೆ ಒಂದು ಆ ಕಡೆ ಬರುವಾಗ. ಹೆಂಗೆ ಅಂದ್ರೆ ಇಳ್ದಿದೀವಿ, ಜೊತೆಲೆ ಇದಾರೆ, ಆ ಬಸ್ ಇಳ್ದಿದೀವಿ, ಬಸ್ ಇಳಿದ್ಬಿಟ್ಟು ಆ ಕಡೆ ಹೋಗ್ಬೇಕು, ರೋಡ್ ಕ್ರಾಸ್ ಮಾಡ್ಬೇಕಲ್ಲ, ಹೋಯ್ತಾ ಇದೀನಿ. ನಾನು ಹಿಂದೆ ಮುಂದೆ ನೋಡ್ತೀನಿ, ಅವರೇ ಇಲ್ಲ. ಅಯ್ಯ ಇಷ್ಟೊಂದು ಬಸ್ಸಲ್ಲಿ ಜೊತೆಲಿ ಬಂದ್ರು, ತಿಂಡಿ ತಿನ್ಸಿದ್ರು, ಇದು ಎಲ್ಲೋದ್ರಿ ಇವ್ರು, ಹೋಗುವಾಗ ಒಂದ್ ಮಾತಾಡಿ ಹೇಳ್ಬಾರ್ದ ಇವ್ರು ಅನ್ಬಿಟ್ಟು ನಾನು ಸುತ್ತ ನೋಡ್ತಾ ಇದೀನಿ. ಅಷ್ಟೊಂದು ಜೊತೆಲಿ ಇದ್ಬಿಟ್ಟು ಹೋಗೋ ಟೈಮಲ್ಲಿ ಹಂಗೆ ನಾನು ಒಬ್ಬಳೆ ಬಿಟ್ಬಿಟ್ಟು ಹೊಂಟದ್ರಲ್ಲ ಇವ್ರು ಅನ್ಬಿಟ್ಟು ನೋಡ್ಬಿಟ್ಟು ಎಲ್ಲೋ ಹೋದ್ರೇನ ಅವ್ರ ಸ್ಟಾಪ್ ಇದ್ ಮಾಡ್ತಲ್ಲ ಅನ್ಬಿಟ್ಟು ನನ್ಗೂ ಫಂಕ್ಷನ್ ಟೈಮ್ ಐತೆ ಅನ್ಬಿಟ್ಟು ಇಳಿದ್ಬಿಟ್ಟು ನಾನು ಆರ್ ಸ್ಪೇಸ್ಗೆ ಹೋದೆ. ಅಲ್ಲೇ ಹತ್ರ ಐತಲ್ಲ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್, ಅದ್ರ ಹತ್ರ ಹೋಗ್ಬಿಟ್ಟು ಹೋದೆ. ಅವಾಗ ನಂಗೆ ಗೊತ್ತಾಗ್ಲಿಲ್ಲ ಮೇಡಮ್ ಅದು ಹೆಂಗೆ ಮಾಮೂಲಿ ಬಂದ್ರಲ್ಲ ಬಸ್ಸಲ್ಲಿ ಬರ್ತಿರ್ತಾರಲ್ಲ ಅನ್ಬಿಟ್ಟು. ಆಗ ಅಲ್ಲಿ ಧ್ಯಾನದಲ್ಲಿ ಕುತ್ಕೊತೀನಿ ಮೇಡಮ್, ಅಲ್ಲಿ ಮಾಮೂಲಿ ಧ್ಯಾನ ಮಾಡಿಸ್ತಾರಲ್ಲ ಅಲ್ಲಿ ಅಯ್ಯಪ್ಪ ಪಿಂಡಿಯವರು. ಆಗ ಧ್ಯಾನದಲ್ಲಿ ಬರ್ತಾ ಇದಾರೆ ನನ್ಗೆ ಅವ್ರು. ಧ್ಯಾನದಲ್ಲಿ ನನಗೆ ಅವ್ರು ಸೇಮ್ ಹೆಂಗಿದೆ ಅದೇ ತರ ಬರ್ತಾ ಇದ್ದಾರೆ. ಇದು ಇವ್ರು ಧ್ಯಾನದಲ್ಲಿ ಬರ್ತಾ ಇದ್ದಾರೆ ನನಗಂದ್ರೆ ನನ್ಗೆ ಹೆಂಗ್ ಅನುಭವ ಆಯ್ತಂದ್ರೆ, ನಾನ್ ಕರ್ಕೊಬಂದ್ ಬಿಟ್ಟಿದೀನಿ. ಇವಾಗ ಇಂಡಿಪೆಂಡೆಂಟ್ ಆಗ್ಬೇಕು, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಯಾವಾಗ್ಲೂ ಜೊತೆ ಜೊತೆ ಅಂತ ಇದ್ ಮಾಡಿದ್ರೆ ಹೇಗಾಗುತ್ತೆ? ಈ ರೀತಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಟೆಸ್ಟ್ಗಳು ಕೊಡ್ತಾ ಇರ್ತೀವಿ, ಅದ್ರಲ್ಲಿ ಪಾಸ್ ಆಗ್ತಾ ಇರ್ಬೇಕು. ಬರಲ್ಲ, ನನ್ಗೆ ಆಗಲ್ಲ, ನನ್ಗೆ ಗೊತ್ತಿಲ್ಲ ಅಂತ ಹಿಂಜರಿಬಾರ್ದು ಅನ್ನೋ ತರ ಮೆಸೇಜ್ಗಳು ಬರ್ತಾ ಇದೆ. ನನ್ಗೆ ಆಗ ಅನ್ನಿಸ್ತು, ನನ್ಗೆ ನನ್ ಜೊತೆಲಿ ಇದ್ದಿದ್ದು ಬೇರೆಯವರೆಲ್ಲ ಯೂನಿವರ್ಸ್ ನನ್ ಜೊತೆಲಿ ಇದ್ರು, ಯೂನಿವರ್ಸ್ ನನ್ನನ್ನ ಕರ್ಕೊಂಡ್ ಬಿಟ್ಬಿಟ್ಟು ಬಂದ್ರು, ಯೂನಿವರ್ಸ್ ನನ್ಗೆ ತಿಂಡಿ ಕೊಡ್ಸಿದ್ರು ಅನ್ನೋ ತರ. ಅಷ್ಟು ಒಂಥರ ಒಬ್ಬ ಹೆಂಗೆ ಈ ಧ್ಯಾನದಿಂದ ಇನ್ನು ಏನೇನ್ ಸಿಗುತ್ತೆ ನನ್ಗೆ. ನಾನ್ ಏನು ಎಷ್ಟು ಧ್ಯಾನ ಅಂತ ಮನೆ ಪರಿಸ್ಥಿತಿಗಳೇನು ಇದೆಲ್ಲ ಸರಿಯಾಗುತ್ತೆ, ಈಗೆಲ್ಲ ಮಾಡುತ್ತೆ ಧ್ಯಾನ ಅನ್ಕೊಂಡ್ ಬಂದೆ ನಾನು. ಆದ್ರೆ ನನ್ ಧ್ಯಾನ ಮಾಡ್ತಾ ಮಾಡ್ತಾ ದಿನಾ ಧ್ಯಾನ ಹೆಚ್ಚಿಗೆ ಮಾಡ್ತಾ ನಿರಂತರವಾಗಿ ಧ್ಯಾನ ಮಾಡ್ತಾ ಅದನ್ನ ಹೆಚ್ಚಿಸ್ಕೊಂಡು ಹೋಗ್ತಾ ಇದೀನಿ, ಅದನ್ನ ತೊಡಗಿಸ್ಕೊಬಿಟ್ಟಿದೀನಿ ಅಂತ ನನಗೆ ಪ್ರತಿದಿನ ಅದೇ ತರ ಒಳ್ಳೊಳ್ಳೆ ಅನುಭವಗಳೇ ಆಗ್ತಾ ಇದೆ. ಒಬ್ಬಳೆ ಎಲ್ಲೂ ಹೋಗಂಗೆ ಇಲ್ಲ ನಾನು ಇದೀನಿ. ನೀ ಜೋಪಾನಾಗ ಹೋಗ್ತೀಯ, ಹೋಗಿರ್ತೀಯ, ತಲುಪ್ತೀಯ, ಅಷ್ಟೇ, ಏನು ಇಲ್ಲ. ಆ ರೀತಿ ಒಂಥರ ಮನೇಲಿ ಒಬ್ರು ದೊಡ್ಡವರು ಹಾರೈಸ್ ಕಳಿಸ್ತಾರಲ್ಲ, ಜೋಪಾನ ಒಬ್ಬ ಆ ತರ ಹೆಚ್ಚಿಸ್ತಾ ಇರ್ತಾರೆ. ಅಂದ್ರೆ ನಾವು ಇಷ್ಟು ವರ್ಷ ಆಗಿದೆ ಮೇಡಮ್, ನಾವು ಎಲ್ಲೂ ಹೊರಗಡೆ ಹೋದವ್ರೆ ಇಲ್ಲ. ಹೋದ್ರೆ ನಾವ್ ಜೊತೆಲಿ ಪಿರಮಿಡ್ ಇದಕ್ಕಾಗ್ಲಿ ಹೊರಗಡೆ ಎಲ್ಲ ಬಸ್ ಇದಕ್ಕಾಗ್ಲಿ ನಾವು ಗುಂಪಲ್ಲೇ ಹೋಗ್ತಿದ್ದು. ಭಾಗ್ಯಮ್ಮರ ಜೊತೆ, ಪದ್ಮ ಮೇಡಮ್ ಅವ್ರ ಜೊತೆ, ಕೆಲವು ಮನೆ ಧ್ಯಾನಕ್ಕಾದ್ರೆ ಎಲ್ಲ ಗುಂಪಲ್ಲೇ ನಾವು ಹೋಗ್ತಿದ್ವಿ. ಮೊನ್ನೆ ಅದು ಟೆಸ್ಟ್ ಆಗೋಯ್ತು ನನ್ಗೆ. ಅಯ್ಯೋ ನನಗೆ ಅನ್ನಿಸ್ತು, ಹಂಗಾರೆ ಪ್ರತಿದಿನಾನು ಒಂದೊಂದು ಟೆಸ್ಟ್ ಅಲ್ಲಿ ನಾವು ಪಾಸ್ ಆಗ್ತಾ ಹೋಗ್ತಾ ಇರ್ಬೇಕು. ಈ ತರ ಬರ್ತಾ ಇರುತ್ತೆ, ಯಾವ್ದಕ್ಕೂ ಕುಗ್ಬಾರ್ದು, ಯಾವ್ದಕ್ಕೂ ಎದುರ್ಕೋಬಾರ್ದು, ಹಿಂದೆ ಸರಿಬಾರ್ದು ಅನ್ನೋದೊಂದು ಅರ್ಥ ಆಯ್ತು. ಹೌದು, ಏನಾರು ಒಂದ್ ಆಗುತ್ತೆ, ಬೇಡ ಸನ್ನಿವೇಶಗಳು ಬರುತ್ತೆ, ಏನು ಮಾಡಕ್ಕಾಗ. ಈಗ ಫೋನೇ ಕೈ ಕೊಡ್ತು ನಮ್ಗೆ, ಫೋನ್ ಮಾಡ್ತಾ ಇದಾರೆ, ಫೋನ್ ಅದು ರಿಂಗ್ ಆಗ್ತಾ ಇಲ್ಲ ನನಗೆ, ಅದು ಫೋನ್ ಏನ್ ಮಾಡ್ತಾರೆ, ಇವ್ರು ಬರಲ್ಲ ಅಂದ್ಬಿಟ್ಟು ಅವ್ರದ್ದು ತಪ್ಪಿಲ್ಲ, ಏನೋ ಒಂದ್ ಅವ್ರ ಪರಿಸ್ಥಿತಿ ಹಂಗಾಗಿದೆ. ಆದ್ರೆ ನನ್ಗೆ ಆ ಪರಿಸ್ಥಿತಿ ಬಂದಿದ್ದು ನಾನ್ ಒಬ್ಳೆ ಕಲೀಲಿ ಅನ್ನೋದಕ್ಕೋಸ್ಕರ ಅಂತ ನಾ ತಿಳ್ಕೊಂಡೆ. ಎಲ್ಲೂ ಹೋಗದೆ ಮಾಡ್ದೆ ಇದ್ ಮಾಡಿದ್ರೆ ಹೀಗೆ ಆಗಲ್ಲ. ಪ್ರತಿಯೊಂದ್ರಲ್ಲೂ ಯಾವಾಗ್ಲೂ ಜೊತೆನೆ ಇರ್ತಾರ ಎಲ್ರು ಜೊತೆಲೆ ಬರಕಾಗುತ್ತ? ಯಾವಾಗ್ಲೂ ಹಿಂಗೆ ಒಂಥರ ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕು ಅನ್ನೋ ತರ ಬಂತು. ಆ ತರ ಅದೊಂದು ಅನುಭವ ಆಯ್ತು ಮೇಡಮ್, ತುಂಬಾ ಚೆನ್ನಾಗಿ ಆಯ್ತು ನನಗೆ. 8 ರಿಂದ 11 ಗಂಟೆ ತನಕನು ಅಯ್ಯಪ್ಪ ಪಿಂಡಿ ಸರ್ ಅಲ್ಲಿ ಧ್ಯಾನ ಆಯ್ತಿರ್ತಲ್ಲ, ಅಲ್ಲಿ ಅವ್ರದೇ ನನಗೆ ಫುಲ್ಲು ಆ ಧ್ಯಾನದಲ್ಲಿ ಕೂತಿದೀನಿ. ಆ ಧ್ಯಾನದಲ್ಲಿ ಬರೀ ಅದೇ ಬರ್ತಾ ಇತ್ತು, ಅದೇ ಅವರೇ ಹೇಳ್ತಾ ಇದಾರೆ ಹಿಂಗೆ ನೆಕ್ಸ್ಟ್ ಈ ರೀತಿ ಮಾಡ್ಬೇಕು ಅಂತ. ಪಾಪ ತುಂಬಾ ಖುಷಿ ಕೊಡ್ತೀನಿ ನನಗೆ. ಆ ರೀತಿ ಯಾರಿಗುಂಟು ಯಾರಿಗಿಲ್ಲ ಮೇಡಮ್ ಲಾಭ ಇದು. ಅಂದ್ರೆ ನಮ್ಮನ್ನ ನಾವು ತೊಡಗಿಸ್ಕೋಬೇಕಷ್ಟೆ. ಪ್ರತಿದಿನ ಧ್ಯಾನ ಮಾಡಿ, ಆ ಧ್ಯಾನ ನಿರಂತರವಾಗಿ ಮಾಡ್ಕೊಂಡು, ಅದು ಹೆಚ್ಚುತ್ತಾ ಮಾಡ್ಕೊಂಡು ಮನಸ್ಸು ಶೂನ್ಯ ಮಾಡ್ಕೊಂಡು ನಾವೇನು ಅದನ್ನ ನಿರೀಕ್ಷೆ ಮಾಡಬಾರ್ದು. ಮೊದ್ಲು ನನಗೆ ಗೊತ್ತಾಗ್ತಿರ್ಲಿಲ್ಲ, ನಾನು ಅದಾಗ್ಲಿ ಇದಾಗ್ಲಿ ನಮ್ಮ ಮಕ್ಳಿಗೆ ಈಗ ಸಿಕ್ಲಿ ಅದಂತ ಕೇಳ್ಕೊಂಡೆ ಕೂತ್ಕೊತಿದ್ದೆ. ಅದೊಂದ್ 2 ತಿಂಗಳು ಹಂಗ್ ಮಾಡ್ದೆ ಮೇಡಮ್. ಆಮೇಲೆ ಅನ್ನಿಸ್ತು, ಬರೀ ನಿರಂತರವಾಗಿ ಧ್ಯಾನ ಮಾಡ್ಬೇಕಷ್ಟೇ. ಧ್ಯಾನ ಅಭ್ಯಾಸದಿಂದ, ಧ್ಯಾನ ಸಾಧನೆಯಿಂದ ಯೂನಿವರ್ಸ್ ನಮ್ಗೆಲ್ಲ ಕೊಡ್ತಾರೆ. ನಾವು ಅದಕ್ಕೆ ಹಾನೆಸ್ಟ್ ಆಗಿ ಇರ್ಬೇಕು ಅನ್ನೋದು ಅವಾಗ ಗೊತ್ತಾಯ್ತು ಮೇಡಮ್. ಅವಾಗಿಂದ ಈಚೆಗೆ ನಾನು ಏನು ಕೇಳ್ಕೊಳಕ್ ಹೋಗಲ್ಲ, ಧ್ಯಾನ ಮಾಡ್ತೀನಿ, ಎಲ್ಲ ಯೂನಿವರ್ಸ್ಗೆ ಬಿಟ್ಬಿಡ್ತೀನಿ. ಏನಾರು ಪ್ರಶ್ನೆಗಳು ಹಾಕಿದ್ರೆ ಅವ್ರಿಗೆ ಯೂನಿವರ್ಸ್ಗೆ ಹಾಕಿದ್ರೆ ಅಲ್ಲೇ ಉತ್ತರ ಸಿಕ್ಬಿಡುತ್ತೆ ಮೇಡಮ್. ಮನೇಲೂ ಅಷ್ಟೇನೆ, ಏನಾರು ಧ್ಯಾನದಲ್ಲಿ ಬಂದಿರುತ್ತೆ, ಅದೇ ತರ ಧ್ಯಾನ ಮಾಡ್ಬೇಕಾದ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ತರ ಅದೇ ನಡೆಯುತ್ತೆ ಮೇಡಮ್. ನನ್ಗೊಂಥರ ಆಶ್ಚರ್ಯ,
ಈಗ ಧ್ಯಾನದಲ್ಲಿ ಬಂದಿತ್ತಲ್ಲ ನಿಮ್ಗೆ, ಈಗಂತರ ಈ ತರ ಆಗುತ್ತಲ್ಲ. ಇವಾಗ ಅದೇನೋ ಗೊತ್ತಾಯ್ತಲ್ಲ, ಅದ್ ಹೆಂಗೆ ಒಂದ್ ಸ್ವಲ್ಪ ಆ, ಅಷ್ಟು ಅಂತಲ್ಲ, ಅಲ್ಪ ಸ್ವಲ್ಪ ಸ್ವಲ್ಪ ಅಡ್ವಾಂಟೇಜ್ ಆಗಿ ಒಂದ್ ಸ್ವಲ್ಪ ಗೊತ್ತಾಗ್ತಾ ಇರುತ್ತೆ. ಓ ಇದ್ರಿಂದ ಹಿಂಗಾಯ್ತು, ನಾನು ಹಿಂಗೆ ಸರಿ ಮಾಡ್ಕೊಂಡ್ಬಿಡ್ತೀನಿ, ಅವಾಗ ಹಿಂಗಾಗತ್ತೆ ಹಂಗಾಗತ್ತೆ ಅನ್ನೋದಾಗ ಒಂಥರ ಮುನ್ನೆಚ್ಚರಿಕೆ ಕೊಡ್ತಾ ಇರ್ತಾರೆ ಯೂನಿವರ್ಸ್. ಅದ್ರಲ್ಲಿ ನಾನು ಸರಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಓ ಇದಕ್ಕೆ ಈ ತರ ತೋರ್ಸಿತ್ತು ನನಗೆ ಧ್ಯಾನದಲ್ಲಿ, ಓ ಇದಕ್ಕೇನೋ ಈ ತರ ತೋರ್ಸಿದ್ದು ನನಗೆ ಧ್ಯಾನದಲ್ಲಿ ಅನ್ನೋ ತರ. ಅಯ್ಯೋ ಹೆಂಗೆ ನೋಡಿ, ಯಾರೋ ಪಕ್ಕದಲ್ಲೇ ಇದ್ದು ಎಚ್ಚರಿಸ್ತಾರೆ ಅನ್ನೋರಂಗೆ ನಂಗೆ ಪ್ರತಿ ಕ್ಷಣ ಪ್ರತಿ ದಿನವೂ ಎಚ್ಚರಿಕೆ ಕೊಡ್ತಾ ಇರ್ತಾರೆ ನನ್ಗೆ ಯೂನಿವರ್ಸ್. ಅದೇ ಅದಕ್ಕೆ ನಾನು ಏನ್ ಮಾಡ್ತೀನಿ, ಇವಾಗ ಇಷ್ಟು ನಾನು ಪಡ್ಕೊಂಡಿನಿ ಸಾಕು. ಯಾಕಂದ್ರೆ ಮನುಷ್ಯ ಜೀವನದಲ್ಲಿ ಆಸೆಗಳಿರಲ್ಲ, ಇನ್ನು ಬೇಕು ಬೇಕು ಆಸೆಗಳು, ನಮ್ಗೆ ಇನ್ನು ಬೇಕು ಅಂತ ನಮ್ಗೆ ಸ್ವಾರ್ಥ ಬೇಡ ಅಂತ ನಾವ್ ಸೇವೆ ಮಾಡ್ಬೇಕು. ಈ ಮುಂದೆ ಏನಾರು ಒಂದ್ ಮಾಡ್ಲೇಬೇಕು. ಎಲ್ಲಾರು ಸಸ್ಯಾಹಾರ ಜಾತ್ರೆ ಆಗ್ಲಿ ತೊಳು ಆಗ ಅಲ್ಲೂ ಅಟೆಂಡ್ ಆಗೋಣ, ಮಾಡೋಣ. ಎಷ್ಟು ಇದೈತೆ ನನ್ ಕೈಲಾದ. ಈಗ ಅಕ್ಕಪಕ್ಕದವ್ರಿಗೆ ಒಂದ್ 2-3 ಜನಕ್ಕೆ ಹೇಳ್ಕೊಡ್ತೀನಿ ಮೇಡಮ್. ಸಂಜೆ ಟೈಮ್ ಒಂದ್ 5-5 ನಿಮಿಷ ನಂಗ್ ಬಂದ್ ಮಾಡ್ಸಿ ಅಂತಾರೆ. ಅವ್ರು ಅಷ್ಟು ಇದ್ ಮಾಡಲ್ಲ. ಈಗ ಲಿಂಕ್ಗಳು ಈಗೆಲ್ಲ ಕೊಟ್ಟಿ ಕ್ಲಾಸ್ಗಳು ಇದ್ ಮಾಡಿ ಅಂದ್ರೆ ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ. ನಮ್ಗೆ ಇದೇ ಸಾಕಾಯ್ತಕವ ನನಗೆ ಮಾಡಿಸ್ಕೊಡು ಅಂತಾರೆ. ನಾವು ಬಂದೆ ಅಕ್ಕ ಎಲ್ಲ ನಮ್ಗೆ ಏನಷ್ಟು ಕೆಲಸ ಇರಲ್ವಲ್ಲ, ನಾವು ಮಾಡ್ತೀವಲ್ಲ, 10 ನಿಮಿಷ ಇಲ್ಲೇ ಪಕ್ಕದಲ್ಲೋ ಮಾಡ್ಕೊಂಡ್ ಬರೋದು. ಅವ್ರು ಅಷ್ಟೇ ಖುಷಿ ಪಡ್ತಾರೆ. ಟೆನ್ಷನ್ ಎಲ್ಲ ಇಲ್ಲ ಸುಧಾ, ಟೆನ್ಷನ್ ಎಲ್ಲ ನಮ್ಗೆ ಅಷ್ಟೊಂದು ಇದೆಲ್ಲ. ಮಾತ್ರ ಎಷ್ಟ್ ಚೆನ್ನಾಗಿರುತ್ತೆ. ನಮ್ಮ ಮೇಲ್ಗಡೆ ಮನೇಲಿ ಇದ್ರ ಬಾಕಿ ಅವರು, ಅದು ಒಂದು ಮುಸ್ಲಿಮ್ಸ್ ಪಾಪ. ಅವರು ಏನಾದ್ರು ಅವ್ರು ನಮಾಜ್ ಎಲ್ಲ ಮಾಡಿ ಎಲ್ಲ ಇದ್ ಮಾಡ್ತಾರೆ. ಅವ್ರಿಗೆ ಪ್ರತಿಯೊಂದು ಯಾವ್ದೊಂದಕ್ಕೂ ಅವ್ರು ಲೇಡೀಸ್ಗೆ ಅವ್ರು ಎಷ್ಟು ಎಲ್ಲ ಫೈಲ್ಸ್ ಇಂದ ಹಿಡಿದು ಅವ್ರಿಗೆ ಶುಗರ್ ಇದೆ. ಅವ್ರ ಯಜಮಾನ್ರಿಗಿಲ್ಲ, ಇವ್ರಿಗೆ ಲೇಡೀಸ್ಗೆ ಇರೋದು. ಅವ್ರಿಗೆ ಈಗ ಒಂದ್ ತಿಂಗಳಿಂದ ಮಾಡ್ತಾ ಇದ್ದಾರೆ. ನಾನು ಹೇಳ್ಸಿ ಮಾಡ್ಸಿ ಎಂತೆಂತವ್ರಿಗೂ ನಾವು ಭಾಗ್ಯಮ್ಮವ್ರಿಗೂ ಅವ್ರಿಗೆ ಎಲ್ಲ ಥೈರಾಯ್ಡ್ ಇದೆಲ್ಲ ಆಗಿತ್ತಲ್ಲ. ನಾನು ಉದಾಹರಣೆ ಕೊಟ್ಕೊಂಡು ನಮ್ಗೆ ಹೆಂಗಿದ್ರು ಅದೆಲ್ಲ ಹೋಗಿದೆ ಅವ್ರಿಗೆ. ನೀವು ಮಾಡಿ, ನಾವ್ ಧ್ಯಾನದಲ್ಲಿ ಮಾಡ್ದಾಗ ಈಗ ನನ್ನೇ ನೋಡಲ್ವಾ ನೀವು, ಎಷ್ಟ್ ಖುಷಿಯಾಗಿದ್ದೀವಿ ಇವಾಗ. ಈ ತರ ಏನಿಲ್ಲ, ಜಗಳ ಕದನಗಳಿಲ್ಲ ಅಂದ್ರೆ ಹೌದು ಅಂದ್ಬಿಟ್ಟು ಇವಾಗ ಎಷ್ಟು 28 ದಿನ ಎಣ್ಣೆಗೆ ಬಂದ್ರೆ ನೋಡ್ತೀನಿ ಅನ್ಬಿಟ್ಟು ಹಂಗೆ ಅವ್ರು ಎದ್ದೇಳ್ತಾರೆ. ಮಾಮೂಲಿ ಇದಕ್ಕೆಲ್ಲ ನಮಾಜ್ಗೆಲ್ಲ ಎದ್ದೇಳ್ತಿದ್ರು. ನೀವು ಮಾಡಿ, ನಿಮ್ಮದ್ನು ಮಾಡಿ, ನಿಮ್ ಕರ್ತವ್ಯನು ನೀವು ಮಾಡಿ. ಅಲ್ಲ ನಮ್ ಪತ್ರಿಜರೇ ಹೇಳ್ತಾರೆ. ಅವ್ರಿಗೆ ಹೇಳ್ತಿದ್ದೆ ನಾನು, ಅಲ್ಲ ಒಂದೇ, ಈ ಕಡೆ ಏಸುನು ಒಂದೇ, ನಮ್ದೆಲ್ಲ ಒಂದೇ ಅಂತೀರ, ನೀವೇನು ಇದ್ ನಿಮ್ ಧರ್ಮ ನೀವ್ ಮಾಡಿ, ಏನ್ ಮಾಡ್ತೀರಾ ಮಾಡಿ. ಅದೊಂದ್ 5-5 ನಿಮಿಷ ಕೂತ್ಕೊಳ್ಳಿ ಅಂದೆ ಮೇಡಮ್. ಅಷ್ಟೇ ಒಂದ್ 3-4 ದಿವಸ 5-5 ನಿಮಿಷ 3-3 ನಿಮಿಷಕ್ಕೆ ಎದೊಳ್ ಬಿಡೋರಂತೆ. ಒಂದ್ ವಾರ ಆದ್ಮೇಲೆ 5 ನಿಮಿಷ 10 ನಿಮಿಷ 10 ನಿಮಿಷ ಈಗ ಮಾಡ್ತಾರೆ. ಈ ಕಾಲ್ ಗಂಟೆ ಶುರು ಮಾಡ್ಕೊಂಡವ್ರೆ ಈಗ ಅವ್ರು. ಯಾಕಂದ್ರೆ ಸ್ಟಾರ್ಟಿಂಗ್ ಇನ್ನೇನು ಹೇಳಿಲ್ಲ ಅವ್ರಿಗೆ ನಾನು, ಸುಮ್ನೆ ಉಸಿರು ಮೇಲೆ ಗಮನ ಕೊಡಿ ಕೂತ್ಕೊಳ್ಳಿ ಅಂತ ಹೇಳಿದೀನಿ ಅಷ್ಟೇ. ಈಗ ಸ್ಟಾರ್ಟಿಂಗ್ ಅಂದ್ರೆ 21 ದಿವಸ 9 ದಿವಸ ಹಂಗಿಂದ ಸುಮ್ನೆ ಕೂತ್ಕೊಬಿಡಿ, ನೀವು ನಮಾಜ್ ಕೂತ್ಕೊತಿರಲ್ಲ ಅದೇ ತರ ಉಸಿರು ಮೇಲೆ ಗಮನ ಕೊಡಿ ಅಷ್ಟೇ ಅಂದ್ಬಿಟ್ಟು ಸುಮ್ನೆ ಹೇಳಿದೀನಿ ಅವ್ರಿಗೆ. ಈಗ ಹೇಳ್ತಾರೆ ಅವ್ರು, ಮೊನ್ನೆ ಹೇಳ್ತವ್ರೆ, ಸುಧಾರ ನನಗೆ ಎಷ್ಟು ಖುಷಿ ಐತೆ ಇದೆ, ಮಾಡ್ತಾ ಇದೀನಿ, ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ, BP ಎಲ್ಲ ಕಂಟ್ರೋಲ್ ಬಂದೈತೆ ಇವಾಗ ಅವ್ರಿಗೆ. ಶುಗರ್ ಅಂದ್ರೆ ಮಾಮೂಲಿ ಐತೆ, ಇನ್ನೂ ಐತೆ, BP ಒಂದ್ ಕಂಟ್ರೋಲ್ ಬಂದೈತೆ ಅಂತ ಮೊನ್ನೆ ಚೆಕಪ್ ಹೋಗಿ ತೋರಿಸಿ ಹೇಳಿದ್ರು. ಅದಕ್ಕೆ ಹೇಳ್ದೆ ನಾನು, ಈಗ BP ಕಡಿಮೆ ಆಗೈತೆ ತಾನೆ, ಕಿರಿಸ್ತಿದ್ರಿ ನೀವು ನಿಮ್ ಯಜಮಾನ್ರ ಮೇಲೆ, ಕಡಿಮೆ ಮಾಡ್ಕೊಂಡಿದ್ದೀರ ಅಂದ್ರೆ ಹಂಗೆ ಶುಗರು ಕಡಿಮೆ ಐತೆ, ಆ ಫೈಲ್ಸ್ ನೀವು ಆಪರೇಷನ್ ಗಿಪ್ರೇಷನ್ ಅಂತ ಹೋಗ್ಬಿಡಿ, ಎಲ್ಲ ಕಡಿಮೆ ಐತೆ. ಬರೀ 28 ದಿನಕ್ಕೆ ನಿಮ್ಗೆ BP ಕಡಿಮೆ ಆಗೋದು, ಹಂಗೆ ಬತ್ತ ಕಡಿಮೆ ಐತೆ, ನೀವು ಆಸ್ಪತ್ರೆಗೆ ಹೋಗ್ಬೇಡಿ ಅಂತ ಹೇಳ್ದೆ. ಹೌದು, ನನಗೆ ಇದ್ರಲ್ಲಿ ಏನೋ ಸಿಗ್ತದೆ, ಖುಷಿ ಕೊಡ್ತೈತೆ. ಅವ್ರಿಗಿನ್ನೂ ಮಾಡ್ತಾ ಇದೆ SSLC ಅವ್ರಿಗೆ ಈ ಸರಿ ಅವ್ರ ಮಗಳು. ಅಮ್ಮನ್ ಜೊತೆ ಮಾಡಪ್ಪ ಅಂತ ಹೇಳಿದ್ನಲ್ಲ ಆಂಟಿ, ಮಾಡ್ತಾ ಇದೀನಿ ನಾನುವೆ. ನನಗೊಂಥರ ಒಂಥರ ಹೆಂಗೆ ಅಂದ್ರೆ ಅಕ್ಕಪಕ್ಕ ಸುಮ್ನೆ ಕುಂತಿದಾಗ ನಿಂತಾಗ ಹೇಳಿದ್ರೆ ತಮಾಷೆ ಮಾಡ್ತಾನೆ ಹೇಳಿದ್ರೆ ಅವ್ರ ಆತರ ಆಟಗಳಿಗೆ ತಗೋತಾರೆ. ಏನಿವ ಆಂಟಿ ಹೇಳ್ತಿರ್ತಾರೆ ಅಂತ. ಅವ್ರ 3 ದಿನ 4 ದಿನ ಮಾಡಿದ್ರು ನೋಡಿ, ಅವ್ರಿಗೆ ಅದೇನೋ ಒಂಥರ ನಿಧಿ ಸಿಕ್ತಂಗ ಆಗ್ಬಿಟ್ಟೈತೆ. ನನಗೂ ಹಂಗೆ ಆಗ್ತಿತ್ತು, ಇವ್ರೆ ಮಾಡಿ ನೀವು ಅಂತ ಹೇಳಿದ್ರಿ. ಈಗ 28 ದಿನ ಶುರು ಮಾಡವ್ರೆ. ಹಂಗೆ ಮಾಡ್ಕೊಂಡ್ ಮೊನ್ನೆನೂ ಅದನ್ನೇ ಹೇಳ್ತವ್ರೆ ನನಗೆ. ಇಲ್ಲ ಪರವಾಗಿಲ್ಲ, ನನಗೆ ಹಿಂಗ ಆಗೈತೆ, ಹಿಂಗೆ ನಿರಂತರ ಹಿಂಗೆ ಮಾಡ್ತಾ ಹೋಗ್ತಾ ಇರಿ. ಬೆಳಗ್ಗೆ ಸಂಜೆ ನಿಮ್ಗೆ ಯಾವಾಗ ಬೇಕಾದ್ರೂ ಅವರು ಡ್ಯೂಟಿಗೆ ಹೋಯ್ತಾರೆ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಸುಮ್ನೆ ಇನ್ನೇನು ಮಾಡ್ಬೇಡಿ. ನೀವು ಕೈನಲ್ಲಿ ಲಾಕ್ ಮಾಡ್ಕೊಂಡು ಸುಮ್ನೆ ಕಣ್ ಮುಚ್ಕೊಂಡು ನಿಮ್ ಉಸಿರ ಮೇಲೆ ಗಮನ ಕೊಡಿ, ಇನ್ನೇನು ಹೇಳ್ಬೇಡಿ, ನೀವು ಇನ್ನೇನು ಮಾಡ್ಬೇಡಿ ಅಂತ ಹೇಳ್ಬಿಟ್ಟಿದೀನಲ್ಲ. ಅವ್ರು ಯಾವಾಗ ಫ್ರೀಯಾಗಿ ಕೂತ್ಕೊಂಡ್ರು, ಅವ್ರು ಕೆಲ್ಸದಲ್ಲಿ ಫ್ರೀಯಾಗಿ ಕೂತ್ಕೊಂಡ್ರು ಹಂಗೆ ಮಾಡ್ಕೊಳ್ಳೋರಂತೆ. ಯಾರು ಗಿರಾಕಿಗಳು ಬರೋ ತನಕ ಅವ್ರದ್ದು ಚಿಲ್ರೆ ಅಂಗಡಿಗೆ ಹೋಗ್ತಾರೆ ಅವರು. ಯಾರು ಬರಲ್ವಲ್ಲ ಅವಾಗ ಸುಮ್ನೆ ಕೂತ್ಕೊಬಿಡೋರಂತೆ. ಆಗ ಟೆನ್ಷನ್ ಮಾಡ್ಕೊಳಲ್ಲ, ಅಯ್ಯೋ ನನ್ಗೆ ಮೊದ್ಲು ಗಿರಾಕಿಗಳು ಬರ್ಲಿಲ್ಲ ಅಂದ್ರೆ, ಅಥವಾ ಅವ್ರು ಬರಲ್ಲ ಇವ್ರು ಬರಲ್ಲ ಅಂದ್ರೆ ಬೇಜಾರಾಗ್ತಿತ್ತು,
ಏನು ಇಲ್ಲ, ಆದಷ್ಟಾಗ್ಲಿ ಹೋದಷ್ಟು ಹೋಗ್ಲಿ, ಏನು ಟೆನ್ಷನ್ನೇ ತಗೊಳಲ್ಲ. ಅದಕ್ಕೆ ನಿಮ್ಗೆ BP ಕಮ್ಮಿ ಆಗಿರೋದು. ಮೊದ್ಲು ಅದ್ ವ್ಯಾಪಾರ ಆಗಿಲ್ಲ ಇದ್ ವ್ಯಾಪಾರ ಆಗಿಲ್ಲ ಅಂತ ಹೇಳ್ತಾ ಇದ್ರಿ ನೀವು. ಅದಕ್ಕೆ ನಿಮ್ಗೆ BP ಏರ್ತಾ ಏರ್ತಾ ಶುಗರ್ ಜಾಸ್ತಿ ಆಗ್ಬಿಡೋದು. ಈಗ ಇದನ್ನ ಕಂಟ್ರೋಲ್ ಮಾಡ್ಕೊಂಡಿದ್ರಲ್ವಾ, ಒಂದೊಂದೇ ಬರ್ತದೆ. ನೀವೇ ಹೇಳ್ತೀರಾ, ನಾನ್ ಹೇಳೋದಿರ್ಲಿ, ನೀವೇ ಹೇಳ್ತೀರಾ ಹಂಗೆ ಶುರು ಮಾಡಿ ಅಂತ ಹೇಳ್ದೆ. ಅವರು ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಇಲ್ಲಿ ನೋಡ್ಬಿಟ್ಟು ನಾನು, ಓ ನನ್ಗೊಂಥರ ಖುಷಿ ಆಯ್ತು. ಓ ನಾನು ಒಬ್ರಿಂದ ಬಂದಿದೆ, ನನ್ನಿಂದ ಒಬ್ರು ಖುಷಿ ಪಡ್ತಾ ಇದಾರಲ್ಲಪ್ಪ. ಹಿಂಗೆ ಸೇವೆ ಮಾಡ್ಕೊಂಡು ಎಲ್ರಿಗೂ ಹೇಳ್ಕೊಂತ ಹೋದ್ರೆ ನಾನು ಇನ್ನೂ ಒಂಥರ, ನಾನು ಒಂಥರ ಮಾಸ್ಟರ್ ತರ ಆಗ್ಬೋದಲ್ಲ, ಎಷ್ಟು ಆತ್ಮ ಜ್ಞಾನ ತುಂಬೋದಲ್ಲ ಅಂತ ಖುಷಿ ಕೊಡ್ತೇನೆ ನನ್ಗೆ. ಅದೇ ತಕ್ಕನಾಗಿ ಸ್ಕೂಲು ಬಂತು, ಸ್ಕೂಲ್ಗೂ ಹೋಗಿ ಹೇಳ್ಕೊಡ್ತಾ ಇದ್ದೀನಿ, ಹಂಗೆ ಸ್ಕೂಲ್ಗೂ ಮಾಡ್ತೀನಿ. ಅದೇ ತರ ನನ್ ಕೈಲಾದದ್ದು ಮಾಡ್ತೀನಿ. ಅದೇ ತರ ಹೇಳ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್ ನಾನು ಯೂನಿವರ್ಸ್. ನನ್ ಕೈಲಾದ ಸೇವೆ ನಾನು ಮಾಡ್ತೀನಿ, ಹೆಂಗ್ ಮಾಡ್ತೀನಿ ಅಂತ ಅಷ್ಟು ನನ್ಗೆ ಖುಷಿ ಕೊಟ್ಟಿದೆ ಈ ಧ್ಯಾನದಲ್ಲಿ. ಧ್ಯಾನ ಲಾಭ, ಧ್ಯಾನ ಅನುಭವ ನನ್ಗೆ ಅಷ್ಟು ಖುಷಿ ಕೊಡ್ತಿದೆ. ಯಾಕಂದ್ರೆ ಪ್ರತಿದಿನ ನನ್ ಜೊತೆಲಿ ಇರ್ತಾರೆ, ಎಚ್ಚರಿಸ್ತಾ ಇರ್ತಾರೆ, ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ. ಏನೇ ಮಾಡಿದ್ರು ನನ್ಗೆ ಅವ್ರು ಒಂದ್ ರೀತಿಲಿ ನನ್ಗೆ ಅದೇನಾರು ಅಲ್ಲಿ ಸಿಚುವೇಶನ್ ಸೃಷ್ಟಿ ಮಾಡಿ, ಇದು ನೀನ್ ಮಾಡ್ತಿರೋದ್ ತಪ್ಪು, ನೀನ್ ಮಾಡ್ತಿರೋದ್ ಸರಿ ಅನ್ನೋ ತರ ಸೃಷ್ಟಿ ಮಾಡಿ ಅದು ನನಗೆ ಗೊತ್ತಾಗೋ ತರ ಮಾಡ್ಬಿಡ್ತಾರೆ ಯೂನಿವರ್ಸ್. ಆ ರೀತಿ ನನ್ಗೆ ಕನೆಕ್ಟ್ ಯೂನಿವರ್ಸ್ಗೆ ನಾನು ಕನೆಕ್ಟ್ ಆಗ್ಬಿಟ್ಟಿದೀನಿ. ಆ ರೀತಿ ಹಿಂಗೆ ಮಾಡಿ 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 ಅದ್ರಿಂದ ನಾನು ಈಗ ಬಿಡಕ್ ಹೋಗಲ್ಲ. ಮುಂದೆನೂ ಆಸೆ ಇದೆ ನನಗೆ, ತುಂಬಾ ಆಸೆಗಳಿವೆ. ಏನ್ ಸೇವೆ ಕೊಡ್ತಾರೆ ಯೂನಿವರ್ಸ್ ಅದನ್ನ ಮಾಡ್ತೀನಿ, ನನ್ನ ಕೈಲಾದ ಸೇವೆ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಖುಷಿ ಕೊಡುತ್ತೆ ಮೇಡಮ್ ನನಗೆ. ಇಷ್ಟೊತ್ತು ಅನುಭವಗಳನ್ನ ಹೇಳ್ಕೊಂಡು ಅದ ಲಾಭಗಳನ್ನೆಲ್ಲ ಹೇಳ್ಕೊಂಡು ಖುಷಿ ಆಗ್ತಾ ಇದೆ ನನಗೆ. ಇಷ್ಟೊತ್ತು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಗೀತಾ ಮೇಡಮ್, ಮೇಡಮ್ PCSB ನಂದು ಚಾನೆಲ್ಗೂ 2ನೇ ಒಂದು ಸಲ ಕ್ವಶನ್ ಅವಕಾಶ ಒಂದ್ ಕ್ವಶನ್ ತುಂಬಾ ಮೇಡಮ್, ಖುಷಿ. ಹೇಳಿ ಮೇಡಮ್. ಒಂದ್ ಕ್ವಶನ್. ನೀವು ಸ್ವಾಧ್ಯಾಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಮೊದಲು ಓದೋ ಪುಸ್ತಕಗಳಿಗೂ ಈಗ ಓದೋ ಒಂದು ಧ್ಯಾನದ ಪುಸ್ತಕಕ್ಕೂ ನಿಮ್ಗೆ ಡಿಫ್ರೆನ್ಸ್ ಏನು ಕಾಣ್ತಾ ಇದೆ ಮೇಡಮ್? ಈ ಧ್ಯಾನದಿಂದ ನಿಮ್ಗೆ ಎನರ್ಜಿ ಯಾವ ರೀತಿ ಆಗ್ತಾ ಇದೆ? ಹೌದು, ಈಗ ಮೊದ್ಲು ನಾವು ಓದೋ ಬೇರೆ ಮಾಮೂಲಿ ಬುಕ್ಗಳು ಓದ್ತಾ ಇದ್ವಲ್ಲ. ಈಗ ಪೂಜೆ ಮಾಡುವಾಗ ಭಗವದ್ಗೀತೆ ಓದ್ತಿದ್ದೆ, ಪೂಜೆ ಮಾಡ್ತಿದ್ನ ಭಗವದ್ಗೀತೆ ಓದದ್ನ ತಗೊಂಡೋಗ್ ಮಡಗದ್ನ ಅಷ್ಟೇ. ಅದು ಅಷ್ಟು ನನಗೆ ಹಿಂಗೆ ಅದ್ರ ಅರ್ಥಗಳಾಗ್ಲಿ ಶ್ಲೋಕಗಳಾಗ್ಲಿಲ್ಲ. ಓದ್ಬೇಕು ದೇವ್ರದು, ಓದ್ದೆ ಮಡಗ್ದೆ ಅಷ್ಟೇ. ಈಗ ಬೇರೆ ಬುಕ್ಗಳು ಅಷ್ಟೇ ಓದ್ತೀನಿ, ಅದು ಓದ್ಬಿಟ್ಟು ಮಾಮೂಲಿ ಓದ್ದೆ, ಇದಾಯ್ತು, ತಗೊಂಡೋಗ್ ಮಡಗ್ದೆ, ಇಷ್ಟೇ. ಈಗ ನಾನು ಪತ್ರಿಕೆ ಬುಕ್ಗಳು ನಾನು ಯಾವಾಗ ತಗೊಂಡೆ ಧ್ಯಾನಕ್ಕೆ ಬಂದ್ಮೇಲೆ, ಧ್ಯಾನ ಮಹಾಶಾಸ್ತ್ರ, ಲಾಕ್ಡೌನ್ ಸಂದೇಶಗಳು, ಪತ್ರಿಜಿ ಜ್ಞಾನ, ಆಮೇಲೆ ಮಾಸ್ಟರ್ ಆಗಿರಿ, ಆಮೇಲೆ ಇನ್ನೊಂದು ಧ್ಯಾನದ ಲಾಭಗಳು, ಅದು ಸುಮಾರು ಈಗ 5 ಬುಕ್ ನಾನು ಒಂದು ಈಗ ಓದ್ತಾ ಇದ್ದೀನಿ ಅಂತ ಅದು ನಮ್ಗೆ ಒಂದೊಂದ್ ಬುಕ್ಕಲ್ಲಿ ನಾನು ಓದ್ತಾ ಇರ್ತೀನಿ ಅಂದ್ರೆ ನಾನೇ ಆಗೋಗ್ತೀನಿ ಮೇಡಮ್. ಅದು ಎಷ್ಟು ಅನುಭವಿಸಿ ಓದ್ತೀನಿ ಮೇಡಮ್. ನಾನು ಅದನ್ನ ಅನುಭವಿಸಿ ಓದ್ತಾ ಇದ್ದೀನಿ. ಇದು ನಾನೇ ಆಗಿದ್ದೆ, ಇದು ನನಗೋಸ್ಕರನೇ ಬಂದೈತೆ. ಅಯ್ಯೋ ನಾನು ಇದನ್ನ ಕ್ಲಾಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತೀನಿ. ಅದೇ ತರ ಕ್ಲಾಸ್ಗಳು ಸಿಕ್ತವೆ ಮೇಡಮ್. ಬುದ್ಧಂ ಶರಣಂ ಗಚ್ಚಾಮಿಲಿ ಸವಿತಾ ಮೇಡಮ್ ಅವ್ರ ಕ್ಲಾಸ್ ಲಾಕ್ಡೌನ್ ಓದ್ತಾ ಇದೀನಿ. ಇದು ಎಷ್ಟ್ ಚೆನ್ನಾಗಿರುತ್ತಲ್ಲ, ಇದು ಎಷ್ಟು ಚೆನ್ನಾಗ್ ಬರ್ದಿದ್ದಾರೆ. ಆ ಸಂದರ್ಭದಲ್ಲಿ ಎಷ್ಟು ಕೊರೋನಾ ಬಂದು ಎಷ್ಟೋ ಜನ ಹೋದ್ರು ಇಲ್ಲ ಅಂತಲ್ಲ, ಆದ್ರೆ ಇರೋರಾಗ್ಲಿ ಇದಾಗ್ಲಿ ಇದನ್ನ ಅಳವಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಧ್ಯಾನ ಅಂದ್ರೆ ಎಷ್ಟು ನಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಅವಾಗ ನಾನು ಓದ್ತಾ ಇದ್ದೀನಲ್ವಾ, ನಾನು ಒಬ್ರಿಗೆ ಓದೋ ತರ ಆದ್ರೆ ಮನ್ಸಲ್ಲಿ ಅನ್ಕೊಂಡ್ರೆ ಅದೇ ತರ ಕ್ಲಾಸ್ ಇತ್ತು ಮೇಡಮ್. ಮೊನ್ನೆ ಅದೇ ಪತ್ರಿಜರ್ ಲಾಕ್ಡೌನ್ ಸಂದೇಶಗಳು ಅದನ್ನ ಓದ್ದೆ ಮೇಡಮ್. ನಂಗೆ ತುಂಬಾ ಖುಷಿ ಕೊಡುತ್ತೆ ಮೇಡಮ್ ಬುಕ್ಗಳು ಓದಕ್ಕೆ. ಆದ್ರೆ ಅವಾಗ ಓದ್ತಾ ಇದ್ದೆ ಬೇಡ ಗೊತ್ತಿಲ್ಲ, ಒಂಥರ ಮಡಗ್ನ ಅನ್ನೋ ತರ ಇತ್ತು, ಅಷ್ಟು ಅನುಭವವಾಗಿ ಓದ್ತಾ ಇರ್ಲಿಲ್ಲ. ಈಗ ಹಂಗಲ್ಲ, ಈಗ ಆ ಪಾತ್ರೆ ನಾವಾಗಿದ್ವೇನೋ, ಈಗ ಗತ ಜನ್ಮದಲ್ಲಿ ಗತ ಜನ್ಮದಲ್ಲಿ ನಾವ್ ಅದ್ ಮಾಡಿದ್ದೆ, ಅದಕ್ಕೆ ಈ ತರ ತೋರಿಸ್ತಿದ್ವಿ, ನಾವು ಹಂಗಾಗ್ ಬಂದಿದೀವೇನೋ ಅನ್ನೋ ತರ ಅನ್ಸ್ಕೊಡುತ್ತೆ. ಒಳ್ಳೆ ಇದಾಗಿದ್ರೆ ಕೇಸು ಆಗ್ಲಿ ಕಿರಿಸ್ದಾಗ್ಲಿ ಅಂದ್ರೆ ನಮ್ಗೂ ಈ ತರ ಆಗಿದೆ ಅಂದ್ರೆ ನಾನು ಅಕ್ಕಪಕ್ಕ ಹೇಳ್ಕೊಡ್ತೀನಿ ಅಂದ್ರೆ ಅಕ್ಕಪಕ್ಕದಲ್ಲಿ ನೀನ್ ಎಚ್ಚರವಾಗಿರೋ, ಅಕ್ಕಪಕ್ಕದವ್ರನ್ನ ಪ್ರೀತಿಸು ಅನ್ನೋ ತರ ಎಚ್ಚರಿಕೆ ಕೊಡ್ತಾ ಇದಾರೆ ಅನ್ನೋ ತರ ನನಗೂ ಆತರ ನನಗೆ ಅನುಭವ ಆದಂಗ ಆಗುತ್ತೆ ಮೇಡಮ್. ಅಷ್ಟು ಖುಷಿ ಕೊಡುತ್ತೆ ಮೇಡಮ್ ನನ್ಗೆ. ಸೂಪರ್. ನಾನು ಯಾವ್ದಾರು ಒಂದ್ ಬುಕ್ ಓದ್ತಿದ್ದಾಗ ನನ್ಗೆ ಯಾರಾದ್ರೂ ಜೂಮ್ ಕ್ಲಾಸ್ ಅಲ್ಲಿ ಅವಕಾಶ ಕೊಟ್ಬಿಟ್ರೆ ನಾನು ಇದನ್ನ ಓದಿ ಒಂದ್ 4 ಜನಕ್ಕೆ ಪತ್ರಿಕರು ಹೇಳಿದ್ರಲ್ಲ, A ಅಂದ್ರೆ A, B ಅಂದ್ರೆ B, ಎಷ್ಟು ಸಾಧ್ಯ ನಾವು ತಿಳಿಸ್ಕೊಟ್ಬಿಡ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು, ನಾನು ಒಬ್ಳೆ ಓದ್ತಿದ್ದೀನಲ್ಲ, ಒಂದ್ 4 ಜನಕ್ಕಾರು ತಿಳಿಸ್ತೀನಲ್ಲ ಅಂತ ಅನ್ಸ್ಬಿಡುತ್ತೆ ಮೇಡಮ್. ಅವಾಗ ಅಷ್ಟು ಖುಷಿ ಕೊಡುತ್ತೆ ಮೇಡಮ್. ತುಂಬಾನೇ ಖುಷಿ ಕೊಡುತ್ತೆ ಮೇಡಮ್. ಅದರಿಂದ ಅದಕ್ಕೆ ನಾನು ಎಲ್ಲಾರು ಧ್ಯಾನ ಮಾಡಿ ಪ್ರತಿದಿನ
ಧ್ಯಾನ ಮಾಡಿ, ಧ್ಯಾನ ಸಾಧನೆಯಿಂದನೇ ಇದೆಲ್ಲ ಸಾಧ್ಯ. ಯಾಕಂದ್ರೆ ನಾವು ಸಾವಿಗೂ ಒಂದಲ್ಲ, ಬದುಕಿಗೂ ಒಂದಲ್ಲ. ಮೊದ್ಲು ಆದ್ರೆ ಅಜ್ಞಾನಿಯಾಗಿದ್ದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಮೋಹದಿಂದ ಇರ್ತೀವಲ್ಲ, ಗಂಡ ಮನೆ ಮಕ್ಳು, ಅಯ್ಯೋ ಜವಾಬ್ದಾರಿ ಇದೆ, ಈಗ್ಲೇ ಸಾವು ಬರ್ಬಾರ್ದಪ್ಪ, ಮುತ್ತೈದೆ ಸಾವು ಬರ್ಬೇಕು, ಹಾಗೆ ಹೀಗೆ ಅನ್ಕೋತೀವಿ. ಆದ್ರೆ ಇವಾಗ ಹಂಗಾಗದೇ ಇಲ್ಲ. ಅಂದ್ರೆ ಇನ್ನು ಹೆಚ್ಚೆಚ್ಚು ಆಯಸ್ಸು ಬೇಕು ಅನ್ಸುತ್ತೆ, ಸೇವೆ ಮಾಡಕ್ ಇರ್ಲಿ ಅನ್ಸುತ್ತೆ. ಇಲ್ಲ ಅಂದ್ರೆ ಕರ್ಕೊಂಡ್ ಹೋಗ್ಲಿ, ಅವ್ರ ಕರೆದ ತಕ್ಷಣ ನಾವು ಹೋಗ್ತಾ ಇರೋದು ಅಷ್ಟೇ. ಅಜ್ಞಾನಿಯಾಗಿದ್ದಾಗ ಹೋಗಕ್ ಆಗಲ್ಲ ಹಂಗೆ. ಅವ್ರಿಬ್ರು ಬಂದು ಜಯ ವಿಜಯ ಕರೀತಾರಲ್ಲ, ಅವಾಗ ನಾವು ಅವ್ರ ಕರೆದ ತಕ್ಷಣ ಬರ್ತೀನಿ ಅಂತ ಹೋಗಿ ಅಲ್ಲೂ ಸೇವೆ ಮಾಡೋದು, ಅಲ್ಲೂ ಸೇವೆ ಮಾಡೋ ತರ ಸಿಗುತ್ತಲ್ಲ, ಅದು ಖುಷಿ ಐತೆ ಮೇಡಮ್ ನನಗೆ. ಸವಿತಾ ಮೇಡಮ್ ಅವರು ಒಂದು ಈಗ ಎಲ್ಲಾ ಕ್ಲಾಸಲ್ಲೂ ಪ್ರತಿಯೊಂದು ನಮ್ಗೆ ಅದೇ ತರ ಅನುಭವಗಳಾಗ್ತಾ ಇರುತ್ತೆ ಮೇಡಮ್. ಎಲ್ಲಾ ಜೂಮ್ ಕ್ಲಾಸ್ ಅಲ್ಲೂ ಕೇಳ್ತಿರ್ತೀನಲ್ಲ, ಒಂದೊಂದು ಅನುಭವ ಆಗ್ತಾ ಇರುತ್ತೆ ಮೇಡಮ್. ಅವಾಗ ನಾನ್ ಅನ್ಕೋತಿರ್ದೇವು, ಎಷ್ಟು ಚೆನ್ನಾಗಿ ಹೇಳ್ತಿರ್ತಾರಲ್ವಾ, ನಾಳೆ ದಿನ ನಾನು ಹಾಗೆ ಹೇಳ್ಕೊಡ್ಬೋದಲ್ಲ ಎಲ್ರಿಗೂ, ನಾನು ಮಾಸ್ಟರ್ ಆಗ್ತೀನಿ, ದೊಡ್ಡ ಮಾಸ್ಟರ್ ಆಗ್ತೀನಿ ಅಂತ ಒಂಥರ ನನಗ್ ನಾನೇ ಅನ್ಕೊಳ್ಳೋದು ಮೇಡಮ್. ಆತರ ಆಗಿ ಸೇವೆ ಮಾಡ್ಬೇಕು, ಇನ್ನು ಸೇವೆ ಸಲ್ಲಿಸ್ಬೇಕು ಯೂನಿವರ್ಸ್ಗೆ. ನನ್ ಕೈಲಾದ ಸಹಾಯ ಮಾಡ್ಬೇಕು ಅಂತ, ಇನ್ನು ಏನೇನ್ ಸೇವೆ ಕೊಡ್ತಾರೆ ಅದನ್ನೆಲ್ಲ ಒಪ್ಕೊಂಡ್ ಮಾಡೋಣ ಅಂತ ಖುಷಿ ಆಗುತ್ತೆ ಮೇಡಮ್. ಖುಷಿಯಿಂದ ಮಾಡ್ತೀನಿ ಮೇಡಮ್. ಇವಾಗ ಮೊನ್ನೆ ಆರೋ ಸ್ಪೇಸಿಗೆ ಹೋಗಿನಂತಂದ್ರಲ್ಲ ಮೇಡಮ್, ಹಾ ಅಲ್ಲಿ ಸಾಮೂಹಿಕವಾಗಿ ಹೌದು, ಧ್ಯಾನ ಮಾಡುವಾಗ ಏನ್ ಅನಿಸುತ್ತೆ ಮೇಡಮ್? ಇವಾಗ ಮನೆಯಲ್ಲಿ ಧ್ಯಾನ ಬೇರೆ ಇರುತ್ತೆ, ಅಲ್ಲಿ ಸಾಮೂಹಿಕವಾಗಿ ಧ್ಯಾನ ಮಾಡುವಾಗ ನಿಮ್ಗೆ ಯಾವ ರೀತಿ ತುಂಬಾ ಏನ್ ಚೆನ್ನಾಗಾಯ್ತು ಅನ್ಸುತ್ತೆ? ಮೇಡಮ್. ಅಲ್ಲಿ ಆರೋ ಸ್ಪೇಸ್ ಅಲ್ಲಿ ನಾನು ಇಲ್ಲಿಂದ ಹೋದ್ನಲ್ಲ, ನನ್ಗೆ ಆರೋ ಸ್ಪೇಸ್ ಅಲ್ಲಿ ಹೋಗಿ ಅವ್ರೆಲ್ಲ ಧ್ಯಾನ ಕೂತ್ಬಿಟ್ಟಿದ್ರು. ಪದ್ಮ ಮೇಡಮ್, ಕವಿತಾ ಧ್ಯಾನ ಕೂತ್ಬಿಟ್ಟಿದ್ರು. ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಮೇಡಮ್, ನಾ ಬಂದೇನು ಅವ್ರ ಮೆಸೇಜ್ ಹಾಕ್ಬಿಟ್ಟು ಧ್ಯಾನಕ್ ಬಂದೆ ಮೇಡಮ್. ಯಾಕಂದ್ರೆ ನನಗೆ ಇಲ್ಲಿ ಅಮ್ಮ ಬಂದಿರೋದು ಒಬ್ರು, ನನ್ ಕರ್ಕೊಂಡ್ ಅವಾಗ ಏನು ನನ್ಗೆ ಗೊತ್ತಾಗ್ಲಿಲ್ಲ, ಮಾಮೂಲಿ ತರ ಅನ್ಬಿಟ್ಟು ಅಷ್ಟು ನನ್ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಮೇಡಮ್. ಆದ್ರೆ ಇಲ್ಲಿ ನನ್ಗೆ ಈ ಧ್ಯಾನಕ್ ಕೂತ್ಕೊಂಡ್ಮೇಲೆನೆ ನನ್ಗೆ ಅಷ್ಟು ಅಲ್ಲಿ ಅನುಭವ ಆಯ್ತು ಮೇಡಮ್. ಅಷ್ಟು ಅನುಭವ ಆಯ್ತು. ನಾನ್ ಬಂದ್ ಕರ್ಕೊ ಬಂದಿದ್ದೀನಿ, ಯೂನಿವರ್ಸ್ ಜೊತೆಲೆ ಬಂದು ನನ್ನನ್ನ ಇಲ್ಲಿ ಕರ್ಕೊ ಬಂದ್ ಬಿಟ್ಬಿಟ್ಟು ಹೋದ್ರು ಅನ್ನೋ ತರ ಅನುಭವ ಆಯ್ತು ಮೇಡಮ್. ಅವಾಗ್ಲೇ ಅನುಭವ ಆಗಿತ್ತು, ಆರೋ ಸ್ಪೇಸ್ ಅಲ್ಲೇನೆ ಧ್ಯಾನ ಮಾಡ್ಬೇಕಾದಾಗ ಅನುಭವ ಆಯ್ತು ಮೇಡಮ್. ಅವಾಗ್ಲೇ ನನಗೆ ಮಹೋತ್ತರ ಬಾಬಾಜಿ, ಆಮೇಲೆ ಗುರುಗಳು, ಬುದ್ಧ, ಅವರು ಅಷ್ಟು ಅವರೆಲ್ಲ ಒಂದೊಂದ್ಸತಿ ಬಂದು ಹೋದಂಗೆ ಅನ್ನಿಸ್ತು ಮೇಡಮ್ ಅವತ್ತು. ಆದ್ರೆ ಗುರು ಹುಣ್ಣಿಮೆ ಅಲ್ವಾ, ಮಾಸ್ಟರ್ ನಮ್ಗೆ ಏನೋ ಮೆಸೇಜ್ ಕೊಡಕ್ ಬಂದಿರ್ತಾರೆ, ಅವರೆಲ್ಲ ಉನ್ನತ ಮಾಸ್ಟರ್ಸ್ಗಳು ಮೆಸೇಜ್ ಕೊಡಕ್ ಬಂದಿರ್ತಾರೆ. ನಾವ್ ಏನು ಕಲಿಯೋದಿದೆ ಕಲ್ತ್ಕೊಂಡ್ ಹೋಗ್ಬೇಕು. ಭವಾನಿ ಮೇಡಮ್ ಹೇಳ್ತಾರೆ, ಆತರ ದೊಡ್ಡ ದೊಡ್ಡ ಮಾಸ್ಟರ್ಸ್ಗಳು ಬಂದಾಗ, ಈಗ ನಾವು ಈಗ ಸ್ವಲ್ಪ ದಿನದಲ್ಲಿ ಆದಿ ಶಂಕರಾಚಾರ್ಯರು ಅವರು ಶ್ರೀಚಕ್ರ ಅದನ್ನ ಇದ್ ಮಾಡ್ತಿದ್ರು. ತಾಯಿ ಮಗಳು ಒಂದು ಧ್ಯಾನದಲ್ಲಿ ಬಂದಿತ್ತು ಮೇಡಮ್, ಇವಾಗ ಒಂದ್ 15 ದಿವಸ ಆಗಿರ್ಬೋದು. ಧ್ಯಾನದಲ್ಲೇನೆ ತಾಯಿ ಮಗ ಇಬ್ರು ಪಗಡೆ ಆಡ್ತಾ ಇದ್ದಾರೆ. ಆ ಪಗಡೆಯಲ್ಲಿ ಅವರು ಇಬ್ರು ಪಗಡೆ ಆಡ್ತಾ ಇದ್ರು. ಮತ್ತೆ ನನ್ಗೆ ಶ್ರೀ ಚಕ್ರ ಕಾಣಿಸ್ತು. ಅದ ಭವಾನಿ ಮೇಡಮ್ ಅವ್ರಿಗೆ ನಾನು ಮೆಸೇಜ್ ಮಾಡಿ ಹೇಳಿದೆ. ಅವ್ರು ಅದಕ್ಕೆ ಹೇಳಿದ್ರು, ತಾಯಿ ಮಗ ಅಂದ್ರಲ್ಲ ಅದು ಕಾಳಿ ಮಾತೆ, ಇದು ಮಗ ಅಂತಂದ್ರಲ್ಲ ಅದು ಆದಿಶಂಕರಾಚಾರ್ಯರು ಕಾಳಿ ಮಾತೆನ ಅದು ಬಂಧಿಸಕ್ಕೋಸ್ಕರ ಅದು ಪಗಡೆ ಆಡ್ತಾ ಅದು ಶ್ರೀಚಕ್ರನ ಅವರು ಸೃಷ್ಟಿ ಮಾಡಿದ್ದು. ಅವ್ರ ಕಾಳಿ ಮಾತೆಯಿಂದ ನಿಜ ಸ್ವರೂಪ ಮಾತೆ ಆಗಕ್ಕೆ ಅಂತ, ಅದಕ್ಕೆ ನೀವು ಅದ ಮಾತೇನ್ ನೋಡಿದ್ದೀರಾ ಅಂತ ಹೇಳಿದ್ರು. ಶಂಕರಾಚಾರ್ಯರು ಬಂದಿದ್ದಾರೆ ಅಂದ್ರೆ ಅವರಿಂದ ನೀವೇನು ಏನು ಮೆಸೇಜ್ ಬರುತ್ತೆ ಅಂತ ನೀವು ಕೇಳ್ಕೊಳ್ಳಿ ಧ್ಯಾನದಲ್ಲಿ. ನಮ್ಗೆ ಏನು ಮೆಸೇಜ್ ಕೊಡಕ್ ಬಂದಿದ್ದೀರಾ, ನಾವ್ ಏನ್ ಕಲಿಯೋದಿದೆ ಅಂತ ನೀವು ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಅದೇ ತರಿಗೆ ನಾನು ಆತರ ಮಾಸ್ಟರ್ಸ್ಗಳು ಬಂದಾಗ ನಾನು ಪ್ರಶ್ನೆ ಹಾಕೋತೀನಿ ಮೇಡಮ್. ಈಗ 3 ದಿನದಲ್ವೇ ಅಲ್ಲ ಅಲ್ಲ ನಾನು ಇವ್ರು ಇದ್ರಲ್ಲೇ ಗ್ರೂಪ್ ಅಲ್ಲೇ ಮೆಸೇಜ್ ಹಾಕಿದ್ದೆ. ಕರ್ಮ ವಿಪಾಕದ ಸಂಜೆ ನೈಟ್ ಮಾಡುವಾಗ ಮೆಸೇಜ್ ಹಾಕಿದ್ದೆ ನಾನು. ಅಲ್ಲ ಆಮೇಲೆ ಏಸು ಕ್ರಿಸ್ತ ಅವರೇ ಕಾಣಿಸ್ತಾ ಇದ್ರು ಮೇಡಮ್ ನನ್ಗೆ. ಅವಾಗ ನನ್ಗೆ ಅವ್ರು ಹೇಳಿದ್ರಲ್ಲ ಭವಾನಿ ಮೇಡಮ್ ಅವ್ರು, ನನ್ಗೆ ಅನ್ನಿಸ್ತು, ಅಂದ್ರೆ ನಾನು ಮಾಸ್ಟರ್ಸ್ಗಳು ಬರ್ತಾ ಇದಾರೆ, ನಾನು ಏನೋ ಕಲಿಯೋದಿದೆ, ಕಲಿಬೇಕು, ಅದನ್ನ ಹೇಳಕ್ ಬಂದಿದ್ದಾರೆ. ನನಗೆ ಆತ್ಮಜ್ಞಾನ ಕೊಡಿ, ನಾನು ಏನ್ ಕಲಿಬೇಕು ಕಲಿತೀನಿ ಯೂನಿವರ್ಸ್ ಅಂತ ನಾನು ಪ್ರಶ್ನೆ ಹಾಕೊಂಡ್ ಕೂತ್ಕೊತಿದ್ದೆ ಮೇಡಮ್. ಅವ್ರು ಹೇಳಿದ್ಮೇಲೆ, ಶಂಕರಾಚಾರ್ಯರು ಹೇಳಿದ್ಮೇಲೆ ಈ ತರ ಗುರುಗಳೆಲ್ಲ ಬಂದಾಗ ನಾನೇನೋ ಕಲಿಯೋದಿದೆ, ನಾನೇನೋ ಮಾಡೋದಿದೆ ಅಂತ ಪ್ರಶ್ನೆ ಹಾಕೊಂಡ್ ಕೂತ್ಕೊಂಡ್ರೆ ನನ್ಗೆ ಅವ್ರು ಬಂದಾಗ ನಾನು ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ಕೇಳ್ಕೊತಿದ್ದೆ ಮೇಡಮ್. ಆ ತರ ಬಂತು ಮೇಡಮ್ ಧ್ಯಾನದಲ್ಲಿ. ತುಂಬಾ ತರದ್ದು ಎಷ್ಟು ಅನುಭವದಿಂದ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಮೇಡಮ್ ಆ ತರ ಅನುಭವಗಳು. ನಾವಂತಲ್ಲಿ ಏನೇ ಆದ್ರೂ
ನಾವ್ ಹೋಗ್ತಿವಿ ಬರ್ತೀವಿ ಅದೇ ಬೇರೆ ತರ. ಆದ್ರೆ ಆ ಧ್ಯಾನದಲ್ಲಿ ಅನುಭವಗಳು ಅನುಭವಿಸೋದೇ ಬೇರೆ ತರ ಮೇಡಮ್. ಅದು ನಾವ್ ಅಲ್ಲೇ ಇದ್ದು ನಮ್ಗೆ ಏನೋ ಮೆಸೇಜ್ ಕೊಡಕ್ ಬಂದಿದ್ರೆ ನಾವೇನೋ ಮಾಡ್ಬೇಕಾಗಿದೆ ಅಂತ ಬರೋದು, ಮುಂದೆ ಬರೋದೆಲ್ಲ ಧ್ಯಾನದಲ್ಲೇ ಗೊತ್ತಾಗೋದು. ಹಂಗೆ ಧ್ಯಾನದಲ್ಲಿ ಬಂದಿರುತ್ತೆ, ಇನ್ನೊಂದ್ 5 ನಿಮಿಷಕ್ಕೆ ಅದೇ ಆಗುತ್ತೆ. ಏನೋ ಒಂಥರ ಅಲ್ಲಿಗೂ ಅಲ್ಲಿಗೂ ಕನೆಕ್ಟ್ ಆಗುತ್ತೆ. ಆಮೇಲೆ ಒಂಥರ ಖುಷಿ ಕೊಡುತ್ತೆ ಮೇಡಮ್. ಅದೆಲ್ಲ ಈಗ ನಾವು ಸಂಪೂರ್ಣವಾಗಿ ಸರೆಂಡರ್ ಆಗ್ಬೇಕು ಯೂನಿವರ್ಸ್. ಕಲಿತೀವಿ, ಏನಾದ್ರೂ ಕೊಡಿ, ನಾನ್ ಕಲಿಯಕ್ ರೆಡಿ ಇದ್ದೀನಿ, ಸೇವೆ ಮಾಡಕ್ ರೆಡಿ ಇದ್ದೀನಿ, ನಮ್ಗೆ ಏನಾದ್ರೂ ಕೊಡಿ, ಏನಾದ್ರೂ ಕಲಿಕೆ ಕೊಡಿ ಅಂದ್ರೆ ಯೂನಿವರ್ಸ್ ಏನಾದ್ರು ಒಂದ್ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅದೇ ತರ ಸಿಗ್ತಾನು ಇರ್ತಾರೆ ಮೇಡಮ್ ನಮ್ಗೆ. ಅದೇ ತರನೇ ಸಿಗ್ತಾ ಇರ್ತಾರೆ ಎಲ್ಲರೂ. ಪ್ರತಿಯೊಂದು ಕ್ಲಾಸ್ ಅಲ್ಲೂ ಪ್ರತಿಯೊಂದು ಸ್ವಾಧ್ಯಾಯದಲ್ಲೂ ಪ್ರತಿಯೊಂದು ನಾವು ಒಂದೊಂದು ಪಾಯಿಂಟ್ಸ್ ಗಳು ಬರ್ದಿಟ್ಕೊಂಡ್ರೆ ಅದ್ರಲ್ಲಿ ಎಲ್ಲಾ ಒಂದೊಂದು ಕಲಿತೀನಿ ಮೇಡಮ್. ನಾವು ಎಲ್ಲಾ ಸುಮಾರು ಒಂದ್ 4-5 ಜೂಮ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಎಲ್ಲಾರ ಸ್ವಾಧ್ಯಾಯನು ಕೇಳ್ತೀನಿ, ಎಲ್ಲಾರ ಅನುಭವನು ಕೇಳ್ಕೊತೀನಿ ಮೇಡಮ್. ನಾನು ಅನುಭವ ಕೇಳಾಗಂದ್ರೆ ನಂಗೆ ತುಂಬಾ ಇಷ್ಟ. ಅದರಿಂದ ನಾನು ಪಾಯಿಂಟ್ಸ್ ಗಳು ತಗೊಂಡು ಓ ಈ ತರ ಆಗಿದೆ ಹಿಂಗಾಗಿದೆ ಅನ್ಕೊಂಡು ನಾನು ಇಲ್ಲಪ್ಪ ನಾನು ಮಾಡ್ಬೇಕು, ನಾನು ಕಲಿಯೋದಿದೆ, ನಾನು ಇನ್ನೂ ಚೆನ್ನಾಗಿ ಧ್ಯಾನ ಸಾಧನೆ ಮಾಡಿ ಇನ್ನೂ ನಾನು ಮಾಡ್ಬೇಕು, ನನ್ಗೆ ಆಸೆ ಇದೆ ಮೇಡಮ್. ಏನ್ ಸೇವೆ ಕೊಡ್ತೀವಿ ಯೂನಿವರ್ಸ್ ಕೊಡ್ಲಿ, ನಾನು ಮಾಡಕ್ ರೆಡಿ ಇದೀನಿ ಮೇಡಮ್. ಧ್ಯಾನದಿಂದ ಅಷ್ಟು ಲಾಭ ಪಡ್ಕೊಂಡಿದ್ದೀನಲ್ಲ, ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಗೆ ಗೊತ್ತು. ಅಂದ್ರೆ ಏನು ನಿರೀಕ್ಷೆ ಇಟ್ಕೊಂಡು ನಾನು ಧ್ಯಾನ ಮಾಡಲ್ಲ ಮೇಡಮ್. 2 ತಿಂಗಳು ಮಾತ್ರ ಆತರ ಮಾಡಿದ್ದಷ್ಟೇ ನಾನು. ಇವಾಗ ನಾನ್ ಧ್ಯಾನ ಕೂತ್ಕೊಂಡಾಗ ನಾನು ಅದ್ ಬೇಕು ಇದ್ ಬೇಕು ಅನ್ನಲ್ಲ. ನಾನೇನಾದ್ರು ಕಲಿಬೇಕಾ, ನನಗೇನಾದ್ರೂ ಆತ್ಮಜ್ಞಾನ ಕೊಡಿ, ಏನಾದ್ರೂ ಮಾಡಿ, ನಾನ್ ಮುಂದೆ ನಾನು ಸೇವೆ ಮಾಡಕ್ ರೆಡಿ ಇದೀನಿ ಅಂತ ನನ್ನನ್ನ ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್. ಈಗ ನೈಟು ಭವಾನಿ ಮೇಡಮ್ ಅವ್ರದ್ದು ಅಷ್ಟೇ ಕರ್ಮ ವಿಪಾಕ ನಾನು ಮಿಸ್ಸೇ ಮಾಡಿಲ್ಲ. ನಾನೀಗ 3 ತಿಂಗಳು 4 ತಿಂಗಳು ಆಯ್ತು ಹತ್ತತ್ರ ಬಂದು. ಒಂದು ದಿನನೂ ಅವ್ರು ಯಾವಾಗ ಆ ಕರ್ಮ ವಿಪಾಕ ಕ್ಲಾಸ್ ಮಾಡಿ ಗ್ರೂಪ್ ಅದನ್ನ ಶೇರ್ ಮಾಡಿದ್ರು, ಅಲ್ಲಿ ಒಂದು ಇಲ್ಲಿವರೆಗೂ ನಾನು ಒಂದು ದಿನನೂ ಮಿಸ್ ಮಾಡಿಲ್ಲ. ಅವ್ರ ಕ್ಲಾಸ್ ನನ್ಗೆ ಎಷ್ಟು, ಅದೇ ನನಗೆ ಎಷ್ಟೋ ಸೋಲ್ಸ್ಗಳನ್ನ ರಿಲೀಸ್ ಮಾಡಿದೀನಿ, ಎಷ್ಟೋ ಅದರಿಂದ ಬಂಧಿತ ಆತ್ಮಗಳನ್ನೂ ಬಿಡುಗಡೆ ಮಾಡಿ, ಎಷ್ಟು ಇದ್ ಮಾಡಿ ನಮ್ಮ ಸೈಟ್ಸ್ ಎಲ್ಲಾನು ಬಿಡುಗಡೆ ಮಾಡ್ಕೊಂಡು ಖುಷಿ ಕೊಡ್ತೀವಿ ಮೇಡಮ್ ನನ್ಗೆ ಪ್ರತಿಯೊಂದನ್ನು. ಯಾಕಂದ್ರೆ ನಾವು ಗತ ಜನ್ಮದಲ್ಲಿ ಮಾಡಿರ್ತೀವಿ, ತುಂಬಾ ಮಾಡೇ ಇರ್ತೀವಿ, ನಾವೇ ಕರ್ಮ ಮಾಡಿರೋದು ನಮ್ಗೆ ಗೊತ್ತಿರುತ್ತೆ ಮೇಡಮ್. ಅದನ್ನೆಲ್ಲಾನು ರಿಲೀಸ್ ಮಾಡ್ಕೊಂಡ್ ಬಂದಿದ್ದೀನಿ ಮೇಡಮ್. ನನಗೆ ಸ್ವಲ್ಪ ಸ್ವಲ್ಪ ಹಿಂಗೆ ಮಾಡಿದ್ರಿ, ನೀವು ಹಿಂಗೆ ಇದು ಮಾಡಿದ್ರಿ ಅಂತ ಗೊತ್ತಾಗುತ್ತೆ ಮೇಡಮ್. ಅವೆಲ್ಲ ನಾನು ಪಶ್ಚಾತ್ತಾಪ ಪರಿವರ್ತನೆಯಿಂದ ತುಂಬಾ ರಿಲೀಸ್ ಮಾಡ್ಕೊಂಡಿದ್ದೀನಿ ಮೇಡಮ್. ನಾನು ಕರ್ಮ ವಿಪಾಕದಿಂದ ಎಲ್ಲ ರಿಲೀಸ್ ಮಾಡ್ಕೊಂಡಿದ್ದೀನಿ ಮೇಡಮ್. ಅದೇ ನಿರಂತರ ಧ್ಯಾನ ಸಾಧನೆಯಿಂದ ಇದೆಲ್ಲ ಸಾಧ್ಯ ಮೇಡಮ್ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ PCSB ಚಾನೆಲ್ಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಗೀತಾ ಮೇಡಮ್ ಅವ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ 2 ಸಾರಿ ನೀವು ಅನುಭವನ ತುಂಬಾ ನೋಡಿ, 5 ತಿಂಗಳಲ್ಲಿ ಎಷ್ಟೊಂದು ಅನುಭವವನ್ನ ಪಡ್ಕೊಂಡು ಪ್ರತಿಯೊಂದು ಕೂಡ ಧ್ಯಾನದಿಂದಲೇ ಅಂತ ಹೇಳ್ತಾ ಹೋದ್ರಿ. ಧ್ಯಾನದಿಂದಲೇ ಬ್ಲ್ಯಾಕ್ ಮ್ಯಾಜಿಕ್ ತಕ್ಕೊಂಡೆ, ಎಲ್ಲಾನು ತೆಗೆದುಹಾಕಿ ನಾನು ಇವಾಗ ಈ ಒಂದು ಸುಖ ಕುಟುಂಬ, ಆರೋಗ್ಯ ಕುಟುಂಬ ಎಲ್ಲವನ್ನ ಮಾಡ್ಕೊಂಡೆ. ಧ್ಯಾನ ಪ್ರಚಾರನ ಕೂಡ ತುಂಬಾ ಅದ್ಭುತವಾಗಿ ನೋಡಿ ಮೇಡಮ್. ನಾನ್ ಮಾಡ್ತೀನ ಇಲ್ಲ ಅಂತ ನೀವು ಹೌದು ನಿಮ್ಮಲ್ಲಿ ಇಟ್ಟು, ಬಟ್ ಒಂದ್ ಹೆಜ್ಜೆ ಹೌದು ಹಾಕಿದ್ರೆ ಯೂನಿವರ್ಸ್ 100 ಹೆಜ್ಜೆಯನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ನೀವು 5 ತಿಂಗಳಲ್ಲೇ ಪ್ರೂವ್ ಮಾಡಿ ತೋರಿಸಿದ್ರಿ. ನೋಡಿ, ಒಂದು ಸ್ಕೂಲ್ ನಾನು ಒಂದೇ ಸ್ಕೂಲ್ ಅಂತ ಹೇಳಿ ಮೇಡಮ್. ಆ ರೀತಿ ಅನುಭವಗಳು ಟೆಸ್ಟ್ನು ಕೊಟ್ಬಿಟ್ಟು ನಾನು ಅದ್ರಲ್ಲಿ ಪಾಸು ಆಗಿದ್ದೀನಿ. ಯೂನಿವರ್ಸ್ ನನಗೆ ಟೆಸ್ಟ್ ಕೊಟ್ಬಿಟ್ಟಿದಾರೆ. 5 ತಿಂಗಳು ಅನುಭವಗಳನ್ನ ಕೊಟ್ಟು ನಮ್ಗೆ ಅದನ್ನ ತೋರ್ಸ್ಬಿಟ್ಟಿದ್ದಾರೆ. ಆತರ ಆಗಿದೆ ಮೇಡಮ್. ಎಸ್ ಮೇಡಮ್, ತುಂಬಾ ಅದ್ಭುತ ಮೇಡಮ್. ಏನಂತಾರೆ, ಒಂದೇ ಸ್ಕೂಲ್ ಅಂತ ಹೇಳಿದ್ರಿ ಇವರಿಗೆ. ನೋಡಿ, ಇವಾಗ ದಿನಕ್ಕೆ 3 ಸ್ಕೂಲ್, ಒಂದ್ 5 ಸ್ಕೂಲ್ ನಾನ್ ಮಾಡ್ತಾ ಇದ್ದೀನಿ ಪ್ರಚಾರ ಅಂತ ಹೇಳಿದ್ರಿ. ಎಸ್ ಮೇಡಮ್, ಅದ್ಭುತ ಮೇಡಮ್, ಥ್ಯಾಂಕ್ ಯು. ಈ ಧ್ಯಾನದಿಂದ ಇಷ್ಟೊಂದು ಆತ್ಮಸ್ಥೈರ್ಯ ಆಗಿರ್ಬೋದು, ಮೇಲಿನ ಮಹಡಿಯಲ್ಲಿ ಇರೋರೇನು ಕೂಡ ಧ್ಯಾನ ಹೇಳ್ತಾ ಇದ್ದೀನಿ ಅನ್ನೋದಾಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಅದ್ಭುತ ಮೇಡಮ್. ಧ್ಯಾನದಿಂದ ಎಲ್ಲವನ್ನ ನಾವು ಸಾಧ್ಯ, ಧ್ಯಾನದಿಂದ ಎಲ್ಲವನ್ನು ಮಾಡಬಹುದು ಅನ್ನೋದನ್ನ. ಎಸ್ ಮೇಡಮ್, ಥ್ಯಾಂಕ್ ಯು. ಖಂಡಿತ ಮೇಡಮ್. ಎಲ್ಲವನ್ನ ಕರ್ಮ ವಿಪಾಕದಿಂದ ನಾನು ಧ್ಯಾನದ ಮುಖಾಂತರ. ಆಮೇಲೆ ಇನ್ನೊಂದು ಮೇಡಮ್, ಕಾಮಕ್ಕೆ ಯೋನಿ ಪೂಜೆ ಅದ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತೇ ಇರ್ಲಿಲ್ಲ ಮೇಡಮ್. ಏನು ಅಂದ್ರೆ ಈ ದೇವಸ್ಥಾನಗಳು ನೋಡ್ತೀವಿ, ದೇವಸ್ಥಾನಗಳು ಇದ್ ಮಾಡ್ತೀವಿ. ಈಗ ಪೂರಿ ಜಗನ್ನಾಥ ಆಗ್ಲಿ, ಕಾಮಾಖ್ಯ ದೇವಿ, ಎಷ್ಟು ನನ್ಗೆ ಒಂದೊಂದು ದೇವಸ್ಥಾನ ಒಂದೊಂದು ಶಕ್ತಿ ಪೀಠಗಳು ನೋಡ್ದಂಗ್ ಮೇಡಮ್, ಅದು ಅಯ್ಯೋ ದೇವ್ರೆ, ಎಷ್ಟು ನಾವು ಗತ ಜೀವನದಲ್ಲಿ ಪುಣ್ಯನೂ ಮಾಡಿದೀವಿ ಅಂತ ಅನ್ಸುತ್ತೆ ಮೇಡಮ್. ಅಷ್ಟು ಧ್ಯಾನ ಅಲ್ಲೇ ಹೋಗ್ ಬಂದಿದ್ದೀನಿ. ಮನ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಆ ಶಕ್ತಿ ಪೀಠಕ್ಕೆ ಹೋಗ್ ಬಂದಿರ್ತೀವಿ ನಾವು. ಈ ಭೂವರಹ ಸ್ವಾಮಿ ಕಾಶಿ ಕಾಯ್ತಾರೆ ನೋಡಿ, ಭೂವರಹ ಮಾತೆ, ಅಲ್ಲಿ ಇದು ಸತ್ಯಪೀಠ, ಅಲ್ಲಿ ಗರ್ಭಗುಡಿ ಹೇಗ್ ನಡೆಯುತ್ತೆ, ಅದು ಕಿಂಡಿಗಳು ಬಂದು ಬರೀ
ಕಾಲು ಮತ್ತೆ ತಲೆ ಮಾತ್ರ ಮೇಡಮ್ ಅಷ್ಟೇ, ಅವ್ರದ್ದು ಮುಖ ಮತ್ತೆ ಕಾಲು ಅಷ್ಟೇ ಕಾಣುತ್ತಿದ್ದು, ಅಷ್ಟನ್ನೇ ನಾನು ಧ್ಯಾನದಲ್ಲಿ ನೋಡಿದ್ದು. ಅಷ್ಟು ನೋಡಿದೀನಿ. ಅವ್ರಿಗೆ ಪುಷ್ಪನು ಹಿಡಿದಿದ್ದೀನಿ, ಕಮಲ ಕಮಲ ಅರಳುತ್ತೆ ಅಷ್ಟೆಲ್ಲ ಧ್ಯಾನದಲ್ಲಿ ಅನುಭವ ಆಯ್ತು ಮೇಡಮ್. ಅವಾಗ ಹೇಳಿದ್ರು ಮಾತೆ ನೋಡಿದ್ರೆ ಶಕ್ತಿಪೀಠ ನೋಡಿದೀರಾ ಅಂತ. ಭವಾನಿ ಮೇಡಮ್ ಅವ್ರು ಒಂದೊಂದು ಡಿಕೋಡ್ ಮಾಡಿ ಹೇಳ್ದಾಗ ನನ್ಗೆ ಅವಾಗ ಎಷ್ಟು ಮನಸ್ಸಿಗೆ ಶಾಂತಿ ಖುಷಿ ಕೊಡುತ್ತೆ ಅಂದ್ರೆ, ನಾವು ಈಗ ದೇವಸ್ಥಾನ ಅಂತ, ಈಗ ನಾವು ದೇವಸ್ಥಾನಕ್ಕಂತ ಅದು ಎಲ್ಲೆಲ್ಲಿ ಹೋಗಕ್ ಸಾಧ್ಯ? ಇಲ್ಲೇ ಹತ್ರ ಇರುತ್ತೆ, ಹೋಗ್ತೀವಿ ಬರ್ತೀವಿ. ಅದ್ರ ಬಗ್ಗೆ ನಮ್ಗೆ ಅದ್ರ ಚರಿತ್ರೆನೂ ಗೊತ್ತಿರಲ್ಲ ಮೇಡಮ್, ಹೋಗ್ತೀವಿ ಬರ್ತೀವಿ. ಈಗ ಬ್ಲಾಕ್ ಮ್ಯಾಜಿಕ್ ಐತೆ, ಎಲ್ಲಾರು ಹೋದ್ರೆ ಅವ್ರು ಅಷ್ಟಷ್ಟು ದುಡ್ಡು ಇಸ್ಕೊತಾರೆ ಮೇಡಮ್. ನಾವು ಇದನ್ನೆಲ್ಲ ತೆಗಿತೀವಿ, ಹಂಗ್ ಮಾಡ್ತಾರೆ, ಅದು ಮಾಡಿಸ್ ಮಾಟ ಮಂತ್ರ ಆಗಿದೆ, ನಾವು ಇದನ್ನೆಲ್ಲ ಯಾರು ತೆಗಿಬೇಕು ಅಂತ ಮಿನಿಮಮ್ ಒಂದ್ 5-10 ಸಾವಿರ ರೂಪಾಯಿ ಕಿತ್ಕೋತಾರೆ ಮೇಡಮ್, ಅದಕ್ಕೆ ಇದಕ್ಕೆ ಅಂತ. ಆದ್ರೆ ನಾನು ಇಲ್ಲಿ ಏನು 1 ರೂಪಾಯಿನೂ ಖರ್ಚು ಮಾಡಿಲ್ಲ ಮೇಡಮ್. ಕೇವಲ ಉಸಿರಾಟದ ಮೇಲೆ ಗಮನ ಕೊಟ್ಟು ಕೂತ್ಕೊಂಡೆ ಧ್ಯಾನ ಮಾಡ್ದೆ ಅಷ್ಟೇ. ಧ್ಯಾನ ನಿರಂತರವಾಗಿ ಧ್ಯಾನ ಸಾಧನೆ ಮಾಡ್ತಾ ಇದ್ದೀನಿ ಇವಾಗ. ಆ ದಿನ ಇನ್ನು ಮಾಡ್ತೀನಿ, ಮುಂದಕ್ಕೆ ಮಾಡ್ತಾ ಇರ್ತೀನಿ ಅನ್ನೋ ನಂಬಿಕೆ ಇದೆ ನನಗೆ. ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇರ್ತಾರಲ್ಲ ಅದೇ ತರ ಮಾಡ್ತೀನಿ ಮೇಡಮ್. ಇದ್ರಿಂದ ನನ್ಗೆ ಏನ್ ನೋಡಿ 1 ರೂಪಾಯಿ ಖರ್ಚಿಲ್ದೇನೆ ನಾವು ಅವೆಲ್ಲಾನು ರಿಲೀಸ್ ಮಾಡ್ಕೊಂಡು ನಮ್ ಮನೆಯಲ್ಲೂ ಎಲ್ಲ ಇವಾಗ ಎಲ್ಲಾ ಖುಷಿಯಾಗಿದೀವಿ ಅಂದ್ರೆ ಸಂತೋಷ ಆಗಿದೆ ಮೇಡಮ್. ಅದು ಮೇಲ್ಗಡೆ ಅವ್ರಿಗೆ ಪ್ರತಿದಿನ ನೋಡ್ತಾರಲ್ಲ ಮೇಡಮ್, ಅವರು ಮೇಲ್ಗಡೆ ಇದ್ದಾರೆ, ನಾವು ಕೆಳಗಡೆ ಇದ್ವಿ, ಬಾಡಿಗೆ ಕೊಟ್ಟಿರೋದು ಅವ್ರು. ಈಗೆಲ್ಲ ಪರವಾಗಿಲ್ಲ, ಎಷ್ಟು ಅಕ್ಕ ನೀವ ಸುಧಾಕ್ ಅಷ್ಟು ಇದ್ ಮಾಡ್ತಾ ಇದ್ರಿ, ಹಿಂಗ್ ಮಾಡ್ತಾ ಇದ್ರಿ, ಈಗ ಒಂಥರ ಕಲೆಯಾಗಿದ್ರೆ ನಗ್ನಗ್ತಾ ಇರ್ತೀರಿ, ಅವಾಗ್ಲೂ ಸುಮ್ನೆ ಅಳೋದು, ಅಳು 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 ಅಂತ ಅಷ್ಟು ಯಾವಾಗ್ಲೂ ಮನೇಲಿ ಇದಾಗ್ತಿತ್ತಲ್ಲ. ಅಳ್ತಾ ಇದ್ರಂದಾಗ ನಾನು ಹೇಳ್ದೆ ಅವ್ರಿಗೆ, ಹೇಳ್ದಾಗ 2-3 ತಿಂಗಳು ಕೇಳಲಿಲ್ಲ ಅವ್ರಿಗೆ, ಅಷ್ಟು ಹೋಗ್ಲಿಲ್ಲ. ಈಗ ಒಂದ್ 28 ದಿನದ 27, ನೆನ್ನೆಗೆ 28 ದಿನ ಆಗಿದೆ. ಆತರ ಮಾಡ್ತಾ ಇದ್ದಾರೆ. ನಾನು ಮಾಡ್ತೀನಿ ಅಕ್ಕ ಅನ್ಬಿಟ್ಟು ಖುಷಿ ಆಗ್ತದೆ ಮೇಡಮ್. ಈ ತರ ಧ್ಯಾನ ಪ್ರಚಾರ ಹಿಂಗ್ ಹೇಳ್ಕೊಡ್ತೀವಲ್ಲ ಒಬ್ರಿಗೆ, ಅದು ನಮ್ಗೆ ಅದೇನ್ ಆತ್ಮಜ್ಞಾನ ಒಬ್ರಿಗೆ ಹೇಳ್ಕೊಡ್ತೀವಿ ಅಂದ್ರೆ ಅದೇ ಖುಷಿ ಖುಷಿ ಆಗುತ್ತೆ. ನಮ್ಮ ಮಕ್ಳಿಗೆ ಆ ಸರ್ಗಳೆಲ್ಲ ಹೋದಾಗೆಲ್ಲ ಅಷ್ಟು ಸ್ಪಂದಿಸ್ರು ಮೇಡಮ್. ಹೌದು ಮೇಡಮ್, ನಮ್ಗೆ ಇದು ಬೇಕು, ಗೊತ್ತಿರ್ಲಿಲ್ಲ ಅಷ್ಟೇನೆ, ಡೈಲಿ ಬಂದು ಹೇಳ್ಕೊಡಿ ಅಂತ ಹೇಳಿದ್ದಾರೆ. ಬಂದು ನೀವು ಕಾಲ್ ಗಂಟೆ ನಮ್ಗೆ ಮಕ್ಳಿಗೆ ಧ್ಯಾನ ಮಾಡಿಸಿ, ನಮಗೂ ಮುಖ್ಯ. ಟೆನ್ಷನ್, ಬೆಳಗ್ಗೆ ಬರ್ತೀವಿ ಸಂಜೆ ಹೋಗೋ ತನಕ ಎಷ್ಟು ಟೆನ್ಷನ್ ಇರ್ತೀವಿ ಅಂದ್ರೆ ಹೇಳಕ್ಕಾಗಲ್ಲ. ಇದು ಖಂಡಿತ ಬೇಕು ಮೇಡಮ್ ಅಂತ 2-3 ಸ್ಕೂಲಲ್ಲಿ ಹೇಳಿದಾರೆ ಮೇಡಮ್, ಡೈಲಿ ಬಂದು ನಮ್ಗೆ 1/4 ಗಂಟೆ ಮಾಡ್ಸಿ ಅಂತ, ಗೌರ್ಮೆಂಟ್ ಸ್ಕೂಲಲ್ಲೇನೆ. ಸೂಪರ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ನೋಡಿ ಬೆಂಗಳೂರು ಕಾರ್ ಸ್ಟೇಜಿಗೆ ಹೋಗ್ಬೇಕಂದ್ರೆ ಗೊತ್ತಿಲ್ಲ, ಬಟ್ ನೋಡಿ ಆ ಪ್ರಕೃತಿ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ನೋಡಿ ನೀವು ಕೊಡ್ತಿದ್ದು ಮೈಸೂರು ಬಸ್ಸಿಗೆ, ಆದ್ರೆ ಬೆಂಗಳೂರು ಬಸ್ಸಿಗಲ್ಲ. ನೋಡಿ ಅವ್ರು ಬಂದು ಒಬ್ರು ಯಾರು ಗೊತ್ತಿಲ್ಲ ನಿಮ್ಗೆ, ಯಾರಂತನೂ ಗೊತ್ತಿಲ್ಲ. ಅವ್ರು ನೀವು ಇಲ್ಲಿ ಎಲ್ಲಿಗೆ ಹೋಗ್ಬೇಕಂತ ಕೇಳಿಲ್ಲ, ಇಲ್ಲೇ ನಡಿ ನಾನ್ ಬೆಂಗಳೂರು ಕಾಲಿಗೆ ಹೋಗೋಣ ಅಂತಂದು ಅವರೇ ಬಂದು ಅವರೇ ಮಾತಾಡಿ ನಿಮ್ಗೆ ಆ ಬಸ್ಸಿನಿಂದ ಇಳಿಸಿ, ಮತ್ತೆ ಬೇರೆ ಬಸ್ಸಿಗೆ ಮತ್ತೆ ಟಿಫನ್ ಮಾಡಿಸಿ, ಅವರೇ ಎಲ್ಲವನ್ನ ಮಾಡಿಸಿ ನಿಮ್ಗೆ ಕರ್ಸ್ಕೊಂಡು ಹೋಗಿದ್ದಾರೆ ಅಂದ್ರೆ ಅದೊಂದು ಟಿಫನ್ ಮಾಡಿಸಿರ್ತಾರೆ ಮಳವಳ್ಳಿಲಿ, ನನಗೆ ಟಿಫನ್ ಮಾಡಿಸ್, ನಾನು ಹೇಳ್ತಿದ್ದೀನಿ ಅಲ್ಲೇ ತಿಂಡಿ ಆಗುತ್ತೆ, ಬೇಡ ನನಗೆ ಬೇಡಪ್ಪ ತಿಂಡಿ, ಅಲ್ಲೇ ಕೊಡ್ತಾರೆ. ಯಾಕಂದ್ರೆ ಧ್ಯಾನ ಇದೆಲ್ಲ ಆಯ್ತು ಅಂದ್ರೆ ತಿಂಡಿ ಗಿಂಡಿ ಎಲ್ಲ ಇರುತ್ತೆ. ಅವ್ರು ಹೇಳಿದ್ರೆ ಬೇಡ ಅಂತ ಹೇಳಿದ್ರು ಅವ್ರು ಬಿಡ್ತಾ ಇಲ್ಲ. ಅಂದ್ರೆ ನೀನು ಹೋಗಿ ಇದನ್ನೇ ಅಲ್ಲಿ ತಿನ್ನೋದು ಇದ್ರೆ, ಇಲ್ಲಿ ನೀನ್ ಹೋಗೋ ತನಕ ಇರುತ್ತಾ? ಏನಿಲ್ಲ ಅಂದ್ರೆ ಯಾವ ತರ ಹೇಳಿದ್ರು ಮೇಡಮ್ ಅಂದ್ರೆ, ಅಲ್ಲೂ ಇಡ್ಲಿ ವಡೆನೆ ತಿಂಡಿ. ಮತ್ತೆ ಅಲ್ಲಿ ಖಾಲಿನೂ ಆಗೋಗಿತ್ತು ನಾನು ಹೋಗೋ ತನಕ. ಎಷ್ಟು 7:30-8 ಗಂಟೆಗೆ ಖಾಲಿ ಹೋಗಿತ್ತಂತೆ, ನಾವು ಹೋಗಿದ್ದು 9 ಗಂಟೆ, ಫುಲ್ ಖಾಲಿನೇ ಆಗ್ಬಿಟ್ಟೈತೆ. ಇಲ್ಲ ಅಮ್ಮ ಅಂದ್ರೆ ಯೂನಿವರ್ಸ್, ನಾನ್ ಫಸ್ಟ್ ಅಮ್ಮ ಅನ್ಕೊಂಡಿದ್ದೆ, ಯಾರೋ ಗುರುತು ಪರಿಚಯ ಇಲ್ಲ ಅಂತ. ಅದೀಗ ನಂಗೆ ಧ್ಯಾನದಲ್ಲಿ ಬಂದ್ಮೇಲೆ ಯೂನಿವರ್ಸ್ ಹೇಳಿರೋದು, ಅಂದ್ರೆ ಅಲ್ಲೂ ಇಡ್ಲಿ ವಡೆನೆ, ನೀವ್ ಹೋಗಿ ತಿಂತಿದ್ರೆ ನೀ ಅದನ್ನೇ ತಿಂತಿದ್ರಿ, ಈಗ ನೀವ್ ಹೋಗೋ ತನಕ ಇರಲ್ವಲ್ಲ, ನೀನ್ ಹಸ್ಕೊಂಡಿರಲ್ವಲ್ಲ, ತಿನ್ಕೊಂಡು ಹೋಗು ಅನ್ನೋ ತರ ನನಗೆ ಆಶೀರ್ವಾದ ಮಾಡಿ ತಿಂಡಿನೂ ತಿನ್ಸಿ ಕಳ್ಸಿದ್ರು ಮೇಡಮ್. ಜೊತೆಲಿ ಬಂದ್ರು. ನಂಗೆ ರಘುನಳ್ಳಿ ಸ್ಟಾಪ್ ಅಲ್ಲಿ ಇಳಿದಾಗ ಮಾತ್ರ ಅವರು ನನ್ಗೆ ಆ ಕಡೆಗೆ ಕಾಣಿಸ್ತಿಲ್ಲ ಅಷ್ಟೇ. ನನ್ಗೆ ಅದು ತಲೆಗೂ ಹಾಕೊಳ್ಳಿಲ್ಲ. ನಾನು ಒಬ್ಳೆ ಇದ್ದೆ, ಗಾಬರಿಲಿ ಇದ್ದೆ. ಅಯ್ಯೋ ಇದೇನಪ್ಪ ಈ ತರ ಇದಾಯ್ತಲ್ಲ, ಅಯ್ಯೋ ಏನೋ ಯೂನಿವರ್ಸ್ ಟೆಸ್ಟ್ ಕೊಡ್ತಿದ್ದಾರೆ ಅನ್ಕೊಂಡು ಮನ್ಸ್ಲೆ ಭಯ ಇದ್ರು ಹಂಗ್ ಬರ್ತಿದ್ದಲ್ಲ ಮೇಡಮ್, ಅದು ತಲೆಗೆ ಹಾಕೊಂಡಿಲ್ಲ. ಆಗ ಧ್ಯಾನದಲ್ಲಿ ಅನುಭವ ಆಯ್ತು ಮೇಡಮ್ ಅವೆಲ್ಲ, ಅಷ್ಟು ಅನುಭವ ಕೊಟ್ರು universe. ನಿರಂತರವಾದ ಧ್ಯಾನನೇ ನಿಮ್ಗೆ ಇದೆಲ್ಲವನ್ನ ಅನುಭವ ಕೊಡ್ತಾ ಇದೆ ಅಂತ ಹೇಳ್ಬೋದು ಮೇಡಮ್. 2 ಗಂಟೆ, ಬೆಳಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ ಅಂತ ಹೇಳ್ತಾ ಇದ್ರಿ. ತುಂಬಾ ಅದ್ಭುತ ಮೇಡಮ್. ನೋಡಿ ನಿರಂತರವಾಗಿ ಇದ್ರೆ ಮಾತ್ರ, ಕುಂಠಿತವಾಗಿ ಮಾಡ್ಕೊಂತ ಹೋಗಿ ನಾವು ಅನುಭವನ ಪಡ್ಕೋಬೇಕಂತಂದ್ರೆ, ಎಲ್ಲವನ್ನ ನಾವು ಧ್ಯಾನದಿಂದ ಪಡ್ಕೋಬೇಕಂತಂದ್ರೆ ನಿರಂತರವಾಗಿ ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾ ಹೋದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಪಿರಮಿಡ್ ಕಾಲ್ ಸರ್ವಿಸ್ ವತಿಯಿಂದ ಎಲ್ಲಾ ಆತ್ಮ ಬಂಧು ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಯಾರಾದ್ರೂ ಹೇಳಿ. 2ನೇ ಸಾರಿ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ನಿಮ್ ಟೀಮ್ಗೆ, ನಿಮ್ಗೆ, ದೀಪಾ ಮೇಡಮ್ ಅವ್ರಿಗೆ, ಎಲ್ರಿಗೂ ಧನ್ಯವಾದಗಳು ಮೇಡಮ್. ಯಾಕಂದ್ರೆ ಫಸ್ಟ್ ಬಂದಾಗ ಹೇಗ್ ಬಂದ್ರೆ ಏನು ಅನ್ನೋದು ಹಂಚ್ಕೊಂಡಿದ್ದೆ. ಈಗ ಅದರಿಂದ ಲಾಭಗಳು ಹಂಚ್ಕೊಂಡು ಖುಷಿ ಅವತ್ತೇ ಅಂದ್ರೆ ಬರೀ ಅನುಭವ ಹಂಚಿಕೆ ಹೇಗ್ ಬಂದೆ ಏನು ಅನ್ನೋದೇ ಆಯ್ತಲ್ಲ. ಈಗ ಎಷ್ಟು ಖುಷಿ ಪಡ್ತಾ ಇದೆ ಅಂದ್ರೆ
ಇನ್ನು ಎಷ್ಟು ಪ್ರತಿದಿನ ಒಂದೊಂದು ಲಾಭಗಳೇ ಮೇಡಮ್. ಪ್ರತಿದಿನ ಒಂದೊಂದು ಅನುಭವ ನನ್ಗೆ ಅಷ್ಟು ಅನುಭವ ಆಗುತ್ತೆ. ಅಂದ್ರೆ ಒಂದೊಂದನ್ನ ನಾನು ಭವಾನಿ ಮೇಡಮ್ ಅವ್ರು ಹೇಳ್ತಾರಲ್ಲ, ನೀವೇ ಪ್ರಶ್ನೆ ಹಾಕೊಳ್ಳಿ, ನೀವೇ ಉತ್ತರ ಅಲ್ಲೇ ಉತ್ತರ ಕೊಡ್ತಾರೆ, ಅಲ್ಲೇ ಉತ್ತರ ಕೇಳ್ಕೊಳ್ಳಿ ಅಂತ ಅಂದಾಗ ನನ್ಗೆ ಅಲ್ಲಲ್ಲೇ ಉತ್ತರ ಸಿಕ್ಬಿಡುತ್ತೆ ಮೇಡಮ್. ಅಲ್ಲೇ ಪ್ರಶ್ನೆ ಹಾಕತ್ತೀನಿ, ಅಲ್ಲೇ ಉತ್ತರ ಸಿಕ್ಬಿಡುತ್ತೆ. ನನ್ಗೆ ಅದೇ ತರನೇ ಇದ್ ಮಾಡ್ಕೊಳ್ಳೋದು. ಮಾಸ್ಟರ್ಸ್ಗಳು, ಉನ್ನತ ಮಾಸ್ಟರ್ಸ್ಗಳು ನಮ್ಗೆ ಎಚ್ಚರಿಕೆ ಕೊಡಕ್ ಬಂದಿದ್ದಾರೆ. ಇನ್ನೊಂದು ಬೇರೆ ಯಾವ್ದಾದ್ರು ಅಷ್ಟೇ, ಎಲ್ಲಾನು ಪ್ರತಿಯೊಂದನು ಭವಾನಿ ಮೇಡಮ್, ತಿಲಕ್ ಸರ್, ಸವಿತಾ ಮೇಡಮ್ ಅವರು, ಎಷ್ಟು ಎಲ್ಲರೂ ಪಿರಮಿಡ್ ಮಾಸ್ಟರ್ಸ್ಗಳು ಅಷ್ಟು ಸಪೋರ್ಟ್ ಮಾಡ್ತಾರೆ ಮೇಡಮ್. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಮಾಡಿ, ನೀವ್ ಏನೇ ಮಾಡಿದ್ರು ಮಾಡ್ತೀರಾ, ಮಾಡಿ ಮಾಡಿ ಅನ್ಬಿಟ್ಟು ಮಾಡ್ತಾರೆ. ಆತ್ಮಸ್ಥೈರ್ಯ ತುಂಬ್ತಾರೆ ಮೇಡಮ್. ಎಲ್ಲಾ ಪಿರಮಿಡ್ ಅಂತಾರೆ. ಈ ಹೊಸದೈವ ಕುಟುಂಬ ಅನ್ನೋದಕ್ಕೆ ಹೆಸರಿಗೆ ಕರೆಕ್ಟ್ ಆಗಿದೆ ಧ್ಯಾನ ಜಗತ್ತು ಅಂತ ಎಷ್ಟು ಚೆನ್ನಾಗಿದೆ ಮೇಡಮ್. ಈ ಜಗತ್ ನಮಗ್ ಬೇಕಿತ್ತು, ಬೇಕು. ಮುಂದೇನು ಅದು ಧ್ಯಾನ ಜಗತ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಗುತ್ತೆ, ಎಲ್ಲ ಸೇರಿ ಮಾಡೋಣ, ಇದೇ ನನ್ನ ಆಸೆ. ಸಾಕಾರ ಜಗತ್ತಾಗಿ ಎಲ್ಲ ಪಿರಮಿಡ್ ಬಂದು ಎಲ್ಲ ಧ್ಯಾನನೇ ಇರ್ಬೇಕು ಮೇಡಮ್. ಯಾವ ಕಾಯಿಲೆನೂ ಇರಲ್ಲ, ಯಾವ ರೋಗಗಳು ಬರಲ್ಲ, ಯಾರು ಏನು ಟೆನ್ಷನ್ ಅಲ್ಲೇ ಇರೋದಿಲ್ಲ. ಎಲ್ಲವೂ ಸುಮ್ನೆ ಆ ಧ್ಯಾನ ಮಾಡ್ಕೊಳ್ಳೋದು, ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದು, ದಿನನಿತ್ಯ ಕೆಲ್ಸಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಯಾರ ಮೇಲೂ ದ್ವೇಷನೂ ಇರಲ್ಲ, ಕೋಪನೂ ಇರಲ್ಲ. ಅಷ್ಟು ಚೆನ್ನಾಗಿರುತ್ತೆ ಮೇಡಮ್ ಧ್ಯಾನ ಜಗತ್ತು. ಮುಂದೆ ಆಗುತ್ತೆ ಅಂತ ನನ್ಗೆ ಅಂತಾರ ಅನ್ಸುತ್ತೆ. ನಾನ್ ಆತರ ಅನ್ಕೊಂಡಿದೀನಿ ಮೇಡಮ್. ಧ್ಯಾನ ಜಗತ್ತಾಗುತ್ತೆ, ಪಿರಮಿಡ್ ಜಗತ್ತಾಗುತ್ತೆ ಅಂತ. ಆ ರೀತಿ ಆಗ್ಬೇಕು ಮೇಡಮ್. ಥ್ಯಾಂಕ್ ಯು ಮೇಡಮ್. ಖಂಡಿತ ಆಗುತ್ತೆ ಮೇಡಮ್. ದೀಪಾ ಮೇಡಮ್ ಮಾತಾಡ್ತಾರೆ, ಅನ್ಮಿಟ್ ಮಾಡ್ಕೊಂಡಿರ್ತಾರೆ, ಮಾತಾಡಿ. ಎಸ್ ಮ್ಯಾಮ್, ನಮಸ್ತೆ. ನಿಮ್ ಖುಷಿ ಯಾವ ರೀತಿ ನಮಸ್ತೆ ಮೇಡಮ್. ನಮ್ಮನ್ನ ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂದ್ರೆ ನನ್ ಮುಖದಲ್ಲೂ ಖುಷಿ 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 ಆಗ್ತಾ ಇದೆ. ನಿಮ್ಗೆ ಅಷ್ಟು ತುಂಬಿದೆ ಖುಷಿ, ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಪ್ರಶ್ನೆಗೂ. ಮತ್ತೆ 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 ಎಷ್ಟು ಒಳಗಡೆ ತುಂಬಿಕೊಂಡಿರೋದೆಲ್ಲ ಆಚೆ ಬರ್ತಾ ಇದೆ. ವಾವ್, ಚೆನ್ನಾಗಿತ್ತು ತುಂಬಾ ಮ್ಯಾಮ್, ಖುಷಿ ನಿಜವಾಗ್ಲು. ಹೌದು ಎಸ್ ಮ್ಯಾಮ್, ಎಸ್ ಮ್ಯಾಮ್. ಗ್ರೌಂಡೆಡ್ ನೇಚರ್ ನಿಮ್ಮಲ್ಲಿ ನೋಡಿದೆ ನಾನು ಅವತ್ತು ಆರೋಹ ಸ್ಪೇಸ್ ನಲ್ಲಿ. ತುಂಬಾನೇ ಎಷ್ಟು ಖುಷಿ ಪಟ್ರಂದ್ರೆ, ಎಷ್ಟು ಡ್ಯಾನ್ಸ್ ಮಾಡಿದ್ದಾರೆ ಗೊತ್ತಾ ಮ್ಯಾಮ್, ಗೀತಾ ಮ್ಯಾಮ್. ಅಬ್ಬಾ, ತುಂಬಾ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಎಲ್ಲಾ ಮಾಸ್ಟರ್ಸ್ ಗಳನ್ನ, ಎಷ್ಟೋ ಮಾಸ್ಟರ್ಸ್ ಗಳು ಇದ್ರಲ್ಲ ಅಲ್ಲಿ, ಸೀನಿಯರ್ ಮಾಸ್ಟರ್ಸ್ ಎಲ್ಲಾ ಇದ್ರು. ಸೊ ಅವ್ರನ್ನೆಲ್ಲಾ ನೋಡೋ ಖುಷಿ. ಅಯ್ಯಪ್ಪ ಸರ್ ಆಫೀಸಲ್ಲಿ ಎಲ್ಲಾ ತುಂಬಿಕೊಂಡು ಒಂದೇ ಸಮ ಮೈ ಮರ್ತು ತುಂಬಾ ರೋಮಾಂಚನವಾಗಿ ಕುಣಿದು ಯಾರು ಕುಪ್ಪಿಸಿದ್ರು. ಮಾಸ್ಟರ್ಸ್ಗಳು, ಯಾರು ಚಿಕ್ಕವರು ದೊಡ್ಡವರು ಅಂತ ಏನು ಗೊತ್ತಾಗ್ಲಿಲ್ಲ ಮೇಡಮ್. ಎಲ್ಲ ಒಟ್ಟೊಟ್ಟಿಗೆ ಡ್ಯಾನ್ಸ್, ಎಲ್ಲ ಒಟ್ಟೊಟ್ಟಿಗೆ ಇದು. ಆಮೇಲೆ ದೀಪ ಅವ್ರ ಹತ್ರ ಫೋಟೋ ತೆಗಿಸ್ಕೊಳಕ್ ಹೋದಾಗ ಅಯ್ಯೋ, ನಾನು ಇವ್ರ ಹತ್ರ ಇವ್ರ ಸಮ ಕೂತ್ಕತ್ತಿದ್ದೀನಲ್ಲಪ್ಪ ಅನ್ಸುತ್ತೆ. ಡ್ಯಾನ್ಸ್ ಮಾಡಕ್ ಏನು ಗೊತ್ತಾಗ್ಲಿಲ್ಲ, ಅವ್ರ ಕೈನೇ ಹಿಡ್ಕೊಂಡ್ ಅದೇ ಮಾಡ್ದೆ. ನನ್ಗೇನ್ ಆಶ್ಚರ್ಯ ಆಗಿದೆ ಅಂದ್ರೆ, ನಾನ್ ಏನೇನೋ ಅಲ್ಲ ಅಲ್ಲಿ, ನಾನು ಒಬ್ಳು ಧ್ಯಾನಿನೇ ಅಷ್ಟೇ. ಇವ್ರ ಏನ್ ಮಾಡ್ತಿದಾರೆ, ಕೆಳಗ್ ಕುತ್ಕೊಳಕ್ ಹೋಗ್ತಿದಾರೆ, ನಾನ್ ಮೇಲ್ ಕೂತಿದೀನಿ ಅಂತ. ನಂಗೊಂಥರ ಆಗೋಯ್ತದು, ನೋಡ್ಲಿಕ್ ಆಗ್ಲಿಲ್ಲ. ಇಲ್ಲ ಇಲ್ಲ, ಈ ತರ ಎಲ್ಲ ಬೇರೆ ಬೇರೆ ಮಾಡ್ಬಾರ್ದು. ನೀವು ಎಷ್ಟು ಧ್ಯಾನಿ ಗೊತ್ತಾ ಮ್ಯಾಮ್. ನೀವ್ ಎಷ್ಟು ಅನುಭವ ಈಗ ಹೇಳಿದ್ರಲ್ಲ, ಅದ್ರಲ್ಲಿ ನಾವು ಸಾಸಿವೆ ಕಾಳಷ್ಟು ಮಾಡಿಲ್ಲ. ಅಷ್ಟು ಮಾಸ್ಟರ್ಸ್ಗಳನ್ನ ನೀವು ಭೇಟಿ ಆಗಿದ್ದೀರಿ. ಅಷ್ಟು ಸಪೋರ್ಟ್ ಆ, ಮಾಡ್ತಿರಲ್ಲ ಮೇಡಮ್ ಎಲ್ಲರಿಗೂ. ಅಷ್ಟು ಮಾಸ್ಟರ್ಸ್ ಗಳನ್ನ ನೀವು ಭೇಟಿಯಾಗಿ ಸಂದೇಶಗಳನ್ನ ಪಡೆದಿದ್ದೀರಿ. ಸಾಯಿಬಾಬಾ ಇರ್ಬೋದು, ಗುರು ಪೂರ್ಣಿಮಾ ದಿನ ಎಷ್ಟೋ ಬುದ್ಧ ಮಾಸ್ಟರ್ಸ್ ಇರ್ಬೋದು, ಪತ್ರಿಜಿಗಳು ಇರ್ಬೋದು, ಎಷ್ಟು ಮಾಸ್ಟರ್ಸ್ ಗಳು ಹೇಳಿದ್ರಿ ನೀವು. ಸೊ ಅಷ್ಟೆಲ್ಲ ಪುಣ್ಯ ಪಡೆದವರು ನೀವು ಮಾಸ್ಟರೇ ಒಬ್ರು, ಓಕೆನಾ. ಸೊ ಚೆನ್ನಾಗಿ ನೀವೀಗ ಸ್ಕೂಲ್ಗಳಿಗೆ ಹೋಗೋದ್ರ ಬಗ್ಗೆ ಹೇಳಿದ್ರಿ, ತುಂಬಾ ಖುಷಿ ಆಯ್ತು ನನಗೆ. 10,000 ಸ್ಕೂಲ್ಗಳಲ್ಲಿ ಧ್ಯಾನ ನಡಿಬೇಕು. 10,000 ಯಾವ ತರ ಮಾಡ್ತೀರಾ ಗೊತ್ತಿಲ್ಲ ಮಾಸ್ಟರ್ಸ್. ಎಲ್ಲರೂ ಸೇರ್ಕೊಳ್ಳೋಣ. ಹೇಗೆ ಮೇಡಮ್ ಧೈರ್ಯ ಕೊಟ್ಟು ಈಗ ಮುಂದೆ ಹೋಗ್ತಿದಾರೆ. 4-5 ಸ್ಕೂಲ್ ಆಗೋಯ್ತು ಆಗ್ಲೇ. ವಾವ್, ಒಳ್ಳೇದು. August 15 ದಿನ ಎಲ್ಲಾ ಸ್ಕೂಲಲ್ಲೂ ಅಸೆಂಬ್ಲಿ ಅನ್ನೋದು ಇದ್ದೇ ಇರುತ್ತೆ, ಧ್ವಜಾರೋಹಣ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ಮಕ್ಕಳ ಸ್ಕೂಲ್ ನಲ್ಲಿ ಹೋಗಿ ನೀವ್ ಹೇಳಿದ್ರು ಪರವಾಗಿಲ್ಲ, ಪರ್ಮಿಷನ್ ತಗೊಂಡು ಧ್ಯಾನವನ್ನ 10 ನಿಮಿಷ. ಸೊ ಎಲ್ಲರೂ ಮಾಡ್ಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿತ್ತು ನಿಮ್ಮ ಅನುಭವ. 2ನೇ ಸಲ ಆದ್ರೂನು ಅಷ್ಟು ಪಡ್ಕೊಂಡಿದೀರಿ ಅನುಭವಗಳನ್ನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಎಸ್ ಮಚ್ ಮೇಡಮ್, ಅವಕಾಶ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೀಪಾ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಯಾರು ಇಲ್ಲ ಅಂತಂದ್ರೆ ನಾ ಕೊನೆ ಹಂತಕ್ಕೆ ಬರೋಣ. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಮತ್ತೆ ನಿಮಗೆ ಪಿರಮಿಡ್ ಕಲ್ ಸರ್ವಿಸ್ ವತಿಯಿಂದ ಎಲ್ಲ ಆತ್ಮ ಬಂಧು ಪರವಾಗಿ